ಒತ್ತಾರೆ ಬಟ್ಟೆಯ ಒತ್ಕೊಂಡು ಬಂದ ಒತ್ತಾರೆ ಬಟ್ಟೆಯ ಒತ್ಕೊಂಡು ಬಂದ ಇಷ್ಟೊಂದಿನ ತನಕ ಒಗಿತೇನೆ ಕಳ್ಳ ಬಟ್ಟೆ ಮಗನ ನಕ್ಸಾರ ನಿನ್ನ ನಕ್ಸಾರ ಮಾಡಬಡ್ಡೆ ಮಗನ ಜರ್ತಾರೆ ಬಟ್ಟೆಯ ಸಂಸಾಡಿ ದಪ್ಪಿಕೊಂಡು ಜರ್ತಾರೆ ಬಟ್ಟೆಯ ಸಂಸಾಡಿ ದಪ್ಪಿಕೊಂಡು ಬಟ್ಟೆಯ ಮೇಲೋಗೋ ಭೂಪ ಕಳ್ಳ ಆಗ ಸಾಲ ಸಂತ ಕಳ್ಳ ನಕ್ಸಾರ ಮಾಡಬಡ್ಡೆ ಮಗನ ನಕ್ಸಾರ ನಕ್ಸಾರ ಮಾಡಬಡ್ಡೆ ಮಗನ ಸಾಕಪ್ಪ ಸಾಕು. ಈ ಆಳೋ ಅಗಸರ ಜಾತಿಯಲ್ಲಿ ಹುಟ್ಟೋದು ಸಾಕು, ಈ ಊರ್ ಚಾಕ್ರಿ ಎಲ್ಲ ಮಾಡೋದು ಸಾಕು. ಅಲ್ಲಕಂಬುದೇ ಅರಸನಿಗೂ ಅಗಸನಿಗೂ ಏನ್ ವ್ಯತ್ಯಾಸ ಅಂತೀರಾ? ಗಾ ತೆಗೆದ್ಬಿಟ್ಟು ರಾಮ್ ಅಡಗಿದ್ರೆ ನಾನೇ ದೇವರಾಜ ಅರಸ ಆಗಕ್ಕಿಲ್ಲ ಕಣ್ಬುದೇ. ನಾನು ಈಗೇನ್ ಕಮ್ಮಿ ಇಲ್ಲ ಬಿಡಿಬುದೇ. ನಾನು ಒಂಥರ ಅರಸು ಇದ್ದಂಗೆ ಅರಸು ಹೆಂಗೆ ಅಂತೀರಾ? ಈ ಊರಿನ ಚಾಕ್ರಿ ಎಲ್ಲ ಮಾಡ್ತೀನಿ, ಈ ಊರಲ್ಲಿರೋ ಕೊಳೆ ಬಟ್ಟೆ ಎಲ್ಲ ಹೋಗ್ಯ ನಾನೇ ಅಲ್ವಾ? ಆದ್ರಿಂದ ನಾನು ಒಂಥರ ಅರಸು ಇದ್ದಂಗೆ ಕಂಬುದೇ. ಬುದೇ ಎಷ್ಟು ಮಾಡಿದ್ರು ಈ ಚಾಕ್ರಿನ ಒಟ್ಟಿಗಿದ್ರೆ ಒಟ್ಟಿಗಿಲ್ಲ ಕಂಬುದೇ. ಅದರಿಂದ ಈ ಸಾರಿ ನಮ್ಮೂರಾಗ ಒಂದು ಚುನಾವಣೆ ಬಂದದೆ, ನಾನು ಚುನಾವಣೆ ನಿಂತ್ಕೊಂಡ್ಬಿಡೋಣ ಅಂತಿದ್ದೀನಿ ಬುದೇ. ನಾನು ಒಬ್ಬ ತಾಲೂಕು ಬೆಂಬಲ ಬೇಕೆ, ನಾನು ಒಬ್ಬ ತಾಲೂಕು ಮೆಂಬರ ಬೇಕೆ, ನಂಗೂ ಒಂದು ಸಿಂಗಲ್ ಟಿಕೆಟ್ ಕೊಡ್ಬೇಕು, ಅದ ಕೊಡ್ಬೇಕು. ಮನೆ ಮುಂದೆ ತಿಪ್ಪಗುಂಡೆ ಮುಚ್ಚಿಸ್ಬಿಟ್ಟೇನ್ರೆ, ಏರಿ ಮೇಲೆ ಹಳ್ಳ ಗುದ್ರ ಒಳ್ಳೆ ಬಿಟ್ಟೇನ್ರೆ ಬುದೇ. ಮನೆ ಮುಂದೆ ತಿಪ್ಪಗುಂಡೆ ಮುಚ್ಚಿಸ್ಬಿಟ್ಟೇನ್ರೆ, ಏರಿ ಮೇಲೆ ಹಳ್ಳ ಗುದ್ರ ಒಳ್ಳೆ ಬಿಟ್ಟೇನ್ರೆ. ನಾನು ಒಬ್ಬ ತಾಲೂಕು ಮೆಂಬರ ಬೇಕು, ನಂಗೂ ಒಂದು ಸಿಂಗಲ್ ಟಿಕೆಟ್ ಕೊಡ್ಬೇಕು, ಅದ ಕೊಡ್ಬೇಕು. ಸೈನಿಕನು ಮಾಡಕ್ಕೆ ನಂಬಕ್ಕಿಲ್ಲಂದ್ರೆ, ಸೈನಿಕನು ಮಾಡಕ್ಕೆ ನಂಬಕ್ಕಿಲ್ಲಂದ್ರೆ, ಗೌಡ ಶಾನ್ ಗೋಪ್ನ ಇದು ಹೆಂಗೋ ಮಟ್ಟಿದ್ರೆ. ನಾನು ಒಬ್ಬ ತಾಲೂಕು ಮೆಂಬರ ಬೇಕು, ನಂಗೂ ಒಂದು ಸಿಂಗಲ್ ಟಿಕೆಟ್ ಕೊಡ್ಬೇಕು, ಅದ ಕೊಡ್ಬೇಕು. ಅದೇ ನಮ್ಮವ್ವ ಬಲವಂತ ಮಾಡಿ ಮಗನ ಒಂದು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ಲು. ನಾನು ಹೋದಪ್ಪದೆ ಹೆಣ್ಣು ನೋಡಕ್ಕ, ಹೆಣ್ಣೂರ್ಗೆ ಹೋಗಿ ಹೆಣ್ಣು ನೋಡ್ದೆ. ಚಪ್ರಕಲ್ಲಲ್ಲಿ ಚಪ್ರ ಹಾಕ್ಸಿ ತರ್ಮುಣ್ಸಲ್ಲಿ ತಾಳಿ ಕಟ್ಟಿ ದೊಡ್ಡಬಳ್ಳಾಪುರಲ್ಲಿ ದೋಲ್ ಬಡಿಸ್ತೇ ಬುದೇ. ಅಲ್ಲಿಂದ ಬಂದು ಮರೂರಲ್ಲಿ ಮದುವೆ ಆದ ಬುದೇ. ಏನ್ ಮಾಡೋದು? ನನ್ನ ಹೆಂಡ್ರ ಅವಳಲ್ಲ, ಏನ್ ತಂದು ಹಾಕಿದ್ರು ನೀನೇನ್ ತಂದಾಕಿದ್ದು ಅಂತ ಪಕ್ಕೆ ತೀವ ತಳ್ಕೊಂಬುದಿ. ಅದಕ್ಕೆ ಬುದೇ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ, ಒಂದು ಕೂಡಿಕೆ ಮಾಡ್ಕೊಳ್ಳೋ ಅಂತ ಇದ್ದೀನಿ ಬುದೇ. ಮೇಟ್ರ ನಂಗೊಂದು ಹೆಣ್ಣು ನೋಡ್ರಿ, ಸಬಲ್ ಮೇಟ್ರ ಮೊಬೈಲಲ್ಲಿ ನೋಡ್ತಾ ಇದ್ರ ನಂಗೆ ಹೆಣ್ಣು ಮಾಡಿ ಒಳ್ಳೆ ಹೆಂಗಿರ್ಬೇಕು ಹೆಣ್ಣು. ನಂಗೊಂದು ಜಾತಿ ಹುಡುಗಿ ಬೇಕಲ್ಲ, ನಂಗೊಂದು ಜಾತಿ ಹುಡುಗಿ ಬೇಕಲ್ಲ. ನಂಗೊಂದು ಜಾತಿ ಹುಡುಗಿ ಬೇಕಲ್ಲ,
ನಗುತ್ತಿರಬೇಕು, ಕಂಡವ್ರು ನೋಡ್ಕೊಂಡು ಹೊಡಿತಿರಬೇಕು, ನಾನು ನೋಡಿ ನಗುತ್ತಿರಬೇಕು. ನಂಗೋಲ್ ಜಾತಿ ನಂಗೋಲ್ ಜಾತಿ ನಂಗೋಲ್ ಜಾತಿ ಹುಡುಗಿ ಬೇಕಲ್ಲ ರಾಮಣ್ಣ, ನಂಗೋಲ್ ಜಾತಿ ಹುಡುಗಿ ಬೇಕಲ್ಲ. ಅಲ್ಲ ಮತ್ತೆ ನನ್ನ ಹೆಂಡ್ರಿಗ ಒಟ್ಟರನೆ ಎಬ್ಸಿ ತಿವ್ದು ಎಬ್ಸಿದೀನಿ, ಬೇಗ ಬುದ್ಧಿ ತಕೊಂಬರ್ಲಿ ಅಂತ. ಎಲ್ಲಿ ಹಿಂದ್ಗಡೆಗೆ ತಿವ್ದು ಎಬ್ಬರಿಸ್ತಂಬುದೇ, ಆಗ ಅವಳು ಇತ್ತೋಟಾದ್ರೂ ಬುದ್ಧಿ ತರಲಿಲ್ಲ. ಒತ್ತು ನೋಡ್ರೆ ಎತ್ತಿ ಮೇಲಕ್ಕೆ ಬಂದದ. ಲೇ ಲಕ್ಷ್ಮೀ, ಲೇ ಸುಬಿ, ಎಲ್ಲ ಹಾಳಾಗೋದ್ಲು ಇವಳು. ಯಾರ ಹತ್ರ ಮಾತಾಡ್ಕೊಂಡು ಕೂತ್ಬಿಟ್ಟೊಳಕೊಂಬುದೇ. ಲೇ ಸುಬಿ, ಇಲ್ಲ ಬಾರಲ್ಲ ಬೇಗ. ನಾನ್ ತಂದಾಕ ನಾನು ಮಾಡಿಕ ನಿನ್ಗೇನೆ ಕಷ್ಟ ಅಲ್ಲೇ. ತೋರ್ಸ್ ಮತ್ತೆ ಯಾಕೆ ಮೊನ್ನೆ ಎಲ್ಲ ಅಷ್ಟೊಂದು ತನ್ನಲ್ಲ ಖಾಲಿ ಆಗೋಯ್ತ ಅಲ್ಲೇ. ಮತ್ತೀಗ ಇನ್ನೇ ನೀನ್ ಕೂತ್ಕೊಂಡು ತಿಂದು ಹಿಂಗ ಆಗಿದೆಯಲ್ಲ, ನೀನ್ ಏನ್ ಮಾಡೋದೆ ನಾನು ನೀನ್ ಕಟ್ಕೊಂಡ್ಲಿ. ಅಲ್ಲ ಸುಬ್ಬಿ ಸುಬ್ಬಿ ಅಂತ ಬಡ್ಕಂತಿಯಲ್ಲ, ಏನ್ ಬೇಕಾಯ್ತು ನಿನ್ಗೆ ಹೇಳು. ಅಲ್ಲ ಕಣೆ, ಒತ್ತಾರನೆ ಎಬ್ಬರಿಸಿ ನಿನ್ಗೆ ಬುತ್ತಿ ತಗೊಂಡು ಬಾರ ಒಳ್ಳೆ ತಕ್ಕ ಅಂತ ಹೇಳಿಲ್ವಾ? ಈಟಂತ ಎಲ್ಲ ಹೋಗಿದ್ದೆ ನೀನು. ಅಲ್ಲ ಬುತ್ತಿ ತಗೊಂಬ ಅಂತ ನೀನು ಹೇಳ್ತೀಯ, ಮನೆ ಕೆಲಸ ಎಲ್ಲ ಮಾಡಿ ಊರವ್ರ ಬಟ್ಟೆ ಎಲ್ಲ ಇಸ್ಕೊಂಬಂದ್ ನಿಕ್ಕಿ ಮಾಡೋ ಅಷ್ಟಕ್ಕೆ ಸಾಕಾಗೋಯ್ತದೆ. ಅಲ್ಲ ನಾನು ಒಬ್ಳೆ ಮಾಡಿ ಸಾಕ್ಬೇಕಲ್ಲ, ನಿನಗೆ ಕೂತ್ಕೊಂಡ್ ನುಂಗ್ತೀಯ ನೀನು. ಕಟ್ಕೊಂಡು ಇಷ್ಟು ವರ್ಷ ಆಗಿದ್ಯಾ, ಒಂದ್ ಕೈ ಸನಗೆ ಬಯಸನೆಗೆ ಏನು ಇಲ್ವಲ್ಲ, ಎಲ್ಲಿಂದ ಮಾಡ್ಲಿ ನಿನಗೆ? ಅಲ್ಲ ಕಣೆ ಮೋದೇವಿ, ನಾನು ಒತ್ತಾರನೆ ಎದ್ದು ಒಳಗೆ ಹೋಗಿ ಸೊಂಟದ ನೀರಲ್ಲಿ ಬಟ್ಟೆ ತೊಳೆದು ನಾನು ಸೊಂಟು ಬಿದ್ದೋಗಿ ಮನೆಗ್ ಬಂದು ಮಾಡ್ಕೊಂಡ್ರೆ ಏನ್ ಅದ್ ಹೆಂಗಾಗ್ತಾವಲ್ಲ ಅವು. ಅಲ್ಲ ಮೂದೇವಿ, ಬೆಳಗ್ಗೆ ಎದ್ದಿ ನೀನು ಒಳೆ ತಕ್ ಹೋದ್ರೆ ರಾತ್ರಿ ಬಂದು ಉಜ್ಜ ಬಟ್ಟೆ ತಾಂಡು ಉಜ್ಜಿ ಇಕ್ಕಿದ್ರೆ ಇನ್ ನನ್ನನ್ನೆಲ್ಲ ನೀನು ಉಜ್ತೀಯಾ? ಅದಕ್ಕೆ ಕಡೆ ಮೂದೇವಿ, ಕೂಡು ಸಭೆಯಲ್ಲಿ ಮಾನ ಕಳಿಬೇಡ, ಬಾರ ಇಲ್ಲಿ ಬಿಡೋದ್ ಬಾಯಿ ಅತ್ಲಗೆ. ಇವತ್ತೊಂದು ಮೂಡ್ಬೋದ ಪದಾರು ನಿನ್ನ ಗತಿ ಕಾಣಿಸ್ಬಿಡ್ತೀನಂತ. ಎತ್ಕೊಂಡ ನೀನು ಮೂಡ್ ಬರಪ್ಪ ಪದಾಡಿದ್ರೆ ನಿನ್ಗೊಂದ್ ಗತಿ ಕಾಣಿಸ್ಬಿಡ್ತೀನಿ ಅಂತ ಹೇಳಿದ್ನಲ್ಲಿ. ಗತಿ ಕಾಣಿಸ್ತೀನಿ, ಮೂಡ್ ಬರೋ ಪದ ಆಡ ಫಸ್ಟ್. ನೋಡೋಣ ಕಾಣಿಸ್ಮತ್ತೀಗ. ಅಲ್ಲ ಕಡೆ ಮದವೆ ಒಳ್ಳೆ ಮೂಡ್ ಬರೋ ಪದ ಆಡಂದ್ರ ತಾಯಿ ಸತ್ತ ಮೇಲೆ ತಾವರ್, ಇದೇ ಭಿಕ್ಷಾ ಪದ ಆಡ್ತಾ ಇದೆಯಲ್ಲ. ಮೂಡ್ ಬರ್ಲಿಲ್ವಾ? ಈ ಪದ ಆಡಿದ್ರೆ ಮೂಡ್ ಬರ್ತದೆ, ಯಾರ್ಗಾನ ಬರ್ತದೇನ್ರಿ? ಹೇಳ್ರಿ, ಇನ್ನೊಂದ್ ಹೇಳ್ತೀನಿ, ಹೇಳೋ ಎತ್ಕೊಂತೀನಿ ಬಿಡು. ಎತ್ತೋದು ಬಡತದ ನನ್ ಗಂಡ ಅವಳ ಇಲ್ಲಿ ಬಿದ್ದೋಗೈತಿದ್ದು. ಹಿಂಗ್ ಬಿದ್ದೋಗಿದ್ದೆ ನೀನು. ಮಲ್ಕೊಂಡಿದ್ರು ಕಣೆ. ಸರಿ ಎದ್ದಾಳ ಮತ್ತೀಗ. ನೀನು ಪದ ಆಡೆ. ಹೇಳ್ತೀನಿ ಎದ್ದ ಮ್ಯಾಕೆ. ನನ್ ಗಂಡನ ಎಬ್ಬರ್ಸೋದ್ ಮರ್ಬಂದ್ ನಂಗೆ ಗೊತ್ತಿಲ್ವಾ? ಸುರತ್ತ
ಮತ್ತೆ ಮವಯ್ಯ ಹೇಳ ನನಗೆ ಇಷ್ಟೊಂದ್ ಕೆಲಸ ಎಲ್ಲ ಮಾಡಿ ಮಾಡಿ ಸಾಕಾಯ್ತದೆ. ನನಗೆ ಕೆಲಸ ಮಾಡಕ್ಕೆ ಆಗಕ್ಕಿಲ್ಲ. ಯಾಕೆ ಆಗಕ್ಕಿಲ್ವೇ? ನಂಗೆ ನಿನ್ಗೆ ಸುಸ್ತಾಯ್ತದೆ. ಸುಸ್ತಾಗ್ಬಿಡುತ್ತ? ಅದ್ಯಾಕ ಸುಸ್ತಾಯ್ತು? ಮನೆ ನಿನ್ ಚಾಕ್ರಿ ಮಾಡಿ ಮನೆ ಚಾಕ್ರಿ ಈ ಕಡೆ ಬರಲ್ಲ. ಅಲ್ಲ ಆ ಕಡೆ ಏನಾಯ್ತದೆ ಮತ್ತೀಗ? ಅಲ್ಲ ಕಣೆ, ಮನೆ ಕೆಲಸ ಮಾಡಿ ಸುಸ್ತಾಗ್ತದ. ಯಾರು ಹೆಣ್ಮಕ್ಳು ಮಾಡಕ್ಕೆ ಇಲ್ಲ, ನೀನೇ ಒಬ್ಳೆ ಮಾಡೋದು. ಒಬ್ಳೆ ಮಾಡೋದು. ಎಷ್ಟೊಂದ್ ಚಾಕ್ರಿ ಮಾಡ್ತೀನಿ, ನನಗೊಂದು ಕೆಲ್ಸದ ಆಳ್ಬೇಕು. ಕೆಲ್ಸದ ಆಳ್ಬೇಕಾ? ಬಾಯಿ ಅಷ್ಟು ದೂರ ಕೆಲ್ಸದ ಆಳು ಹೆಂಗೆ ಬರ್ತದೆ? ಬರಲಿ. ಅಲ್ಲ ಕಣೆ, ಕೆಲ್ಸದ ಆಳು ಒಂದಲ್ಲ, ಹೆಂಗ್ಸೋ ಗಂಡ್ಸೋ? ಗಂಡ್ಸಾಗಿರ್ಬೇಕು. ಗಂಡಸ ಬೇಕಾ? ಯಾಕೆ ಹೆಂಗ್ಸ್ರಾಗ ಆಗಲ್ವೇನೋ? ಆಗಕ್ಕಿಲ್ಲ. ಸರಿ, ಎಷ್ಟು ವರ್ಷದ ಆಗ್ಬೇಕು? 18 ವರ್ಷದ ಒಳಗಡೆ 25 ವರ್ಷದ ಮ್ಯಾಲೆ. ಬರೀ 18 ವರ್ಷದ ಮ್ಯಾಗೆ 25 ಒಳಗೆ ಇರ್ಬೇಕಂತ ಇವಳಿಗೆ. ಯಾಕೆ ಒಂದು 60-70 ವರ್ಷ ಮುದುಕರ್ ಕಲ್ ಬಂದ್ರೆ ಮಾಡಲ್ವೇನು? ಬೇಕಾಗಿಲ್ಲ, ಮಾಡಲ್ಲ. ಬೇಡ್ಬಾ? ಬಾರ ಇಲ್ಲಿ. ಬಾ ಇಲ್ಲಿ. ಹೇಳು. ಅಲ್ಲ ಕಣ, ಇವ್ರು ಆಗಲ್ವಾ? ಆಗಿಲ್ಲ. ಇವ್ರು ಆಗಕ್ಕಿಲ್ಲ. ಇವ್ರು ತಬಲ್ದ ಚೆನ್ನಾಗ್ ಬಡಿತಾರ ಕಣೆ. ಯಾರು ಅವ್ರ ಕೈ ಬಿಡಕ್ಕಾಗಲ್ಲ. ಬೇಡ್ವಾ? ಕರ್ಕೊಂಬತ್ತೀನಿ, ಒಂದ್ ಪದನ ಗನ್ಬಿಡು. ಏನ್ ಪದನ? ಸರಿ ಆಯ್ತು, ಕರ್ಕೊಂಬರ್ತೀನಿ. ಸರಿ ಮಾವಯ್ಯ, ಜಲ್ದಿ ಕರ್ಕೊಂಬಂದ್ಬಿಡು. ಆಯ್ತು ಕರ್ಕೊಂಬರ್ತೀನಿ. ಕಂದನನ್ನು ಯಾರಾದ್ರೂ ಸಾಕಿಕೊಳ್ಳುವುದಿದ್ರೆ ಸಾಕಿಕೊಂಡು ಪುಣ್ಯ ಕಟ್ಟಿಕೊಳ್ಳುವರಾಗಿರಪ್ಪ. ಇವರ ಕಷ್ಟವೇನಾಗಿರು ಹತ್ತಿರ ಹೋಗಿ ವಿಚಾರಿಸುವುದು. ನೀನು ಯಾರಮ್ಮ ತಾಯಿ? ಈ ಕಂದನ ನಾವು ಮಾರುತ್ತೇನೆಂದು ಹೇಳುತ್ತಿರುವೆಯಲ್ಲ, ಯಾಕಮ್ಮ? ಯಾಕೆ? ನಾನು ರಾಮ ಜೋಯಿಸರ ಮನೆಯ ದಾಸಿ ಸ್ವಾಮಿ. ಈ ನನ್ನ ಮಗನಿದ್ದರೆ ಅವರಿಗೆ ಅಧಿಕವಾಗಿ ಬಾಧೆ ಆಗುವುದು. ಆದ್ರಿಂದ ನನ್ನ ಕಂದನನ್ನು ಯಾರಾದ್ರೂ ಸಾಕಿಕೊಳ್ಳುವರಿದ್ರೆ ಕೊಡುತ್ತೇನೆ. ಯಾರಾದ್ರೂ ಸಾಕಿಕೊಂಡು ಪುಣ್ಯ ಕಟ್ಟಿಕೊಳ್ಳುವರಾಗಿ. ನಮ್ಮ ಮನೆಯಲ್ಲಿ 4 ಕತ್ತೆಗಳಿದೆ. ಕತ್ತೆಗಳನ್ನು ಮೇಯಿಸ್ಕೊಂಡು ನೀನು ಹಣ ಗಿಣ ಕೊಡಲ್ಲಮ್ಮ. ನಾವು ಮೊದಲು ಕೊಡೋದಾದ್ರೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಸಮಯವಾಯ್ತು, ಬೇಗ ಬೇಗ ಬಾರಮ್ಮ. ಪರಮಾತ್ಮನು ನಿನ್ನ ಹಣ ಬರಹವನ್ನು ಹೇಗೆ ಬರೆದನೋ ಕಾಡೆನಲ್ಲ. ರಾಜನಾಗಿ ರಕ್ತ ಸಿಂಹಾಸನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ದಿನ ಮಡಿವಾಳ ತಿಮ್ಮಯ್ಯನವರ ಮನೆಯಲ್ಲಿ ಬ್ರಹ್ಮನು ನಿನ್ನ ಹಣೆಯಲ್ಲಿ ಅಮ್ಮ, ನನ್ನ ಹುಟ್ಟು ಸ್ವಭಾವಗಳು ನಿನಗೆ ತಿಳಿಯದೆ ತಾಯಿ.
ದುಃಖಿಸಬೇಡಮ್ಮ, ದುಃಖಿಸಬೇಡ. ಸಮಯವಾಯಿತಮ್ಮ, ಬೇಗನೆ ಬರುವುದಾಗು. ಸ್ವಲ್ಪ ನಿಧಾನಿಸಿ ಸ್ವಾಮಿ. ಕುಮಾರ ಅಮ್ಮ, ಹೋಗಿ ಬರಬೇಕಂತ. ಹಾಗೆ ಆಗಲಿ ಅಮ್ಮ. ಕುಮಾರ ಕಂದ ಹೋಗೋಣ ನಾನು ಬಾರ. ಈ ಮಾತನ್ನು ಹೇಳುವೆನು, ಅದನ್ನು ನಿನ್ನ ಜ್ಞಾಪಕದಲ್ಲಿ ಇಟ್ಟುಕೋ ಕುಮಾರ. ಹಾಗೆ ಆಗಲಿ ಅಮ್ಮ. ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಹಾಕಿದವರಿಗೆ ಎಂದಿಗಾದ್ರೂ ಅನ್ಯಾಯವನ್ನು ಮಾಡಬೇಡ. ಹೀಗೆ ಯಾರು ಸತ್ಯದಿಂದ ನಡೆದುಕೊಳ್ಳುವರು ಅವರನ್ನು ಆ ಪರಮಾತ್ಮನು ಸದಾ ಕಾಲದಲ್ಲಿಯೂ ಕೈ ಹಿಡಿದು ಕಾಪಾಡುವನು. ಹೋಗು ಕುಮಾರ. ಅಮ್ಮ, ಕರ್ಕೊಂಡು ಹೋಗಿ ಹೋಗಪ್ಪ, ಬರುವೆನು. ಕರ್ಕೊಂಡು ಹೋಗಪ್ಪ. ಇರಪ್ಪ, ಸಮಯವಾಯಿತು. ಎರಡು ತೂಟ ಹಾಕ್ದಾಗ ಮಗುವಿಂದ ಕಷ್ಟ ಕೊಟ್ಬಿಟ್ರಲ್ಲ ನೀವು. ಕುಮಾರ ಪಾಪ ಚಿತ್ರ ಕುಮಾರ ಬಾರೋ ಹೋಗೋಣ ಬಾರೋ ಬಾರೋ. ಅಮ್ಮ, ಅಮ್ಮ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಅಮ್ಮ, ಭವತಿ ಭಿಕ್ಷಾಂದೇಹಿ ತಾಯಿ. ಪರಮಾತ್ಮ, ನನ್ನ ಕಂದನಿಗಾಗಿ ಸ್ವಲ್ಪ ಹಣ್ಣು ಅದನ್ನೇ ಕೊಡುತ್ತೇನೆ. ತೆಗೆದುಕೊಳ್ಳಿ. ಅಮ್ಮ, ಕೊಡುವಂತರಾಗಿ ತಾಯಿ. ಯೋ, 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 ಯೋ. ಅಯ್ಯೋ, ಬಾರಯ್ಯೋ, ಬಾಯ್ಲೆ. ಯೋ, ಏನಯ್ಯ, ಎಷ್ಟಿನಿಂದ ಈ ವ್ಯವಹಾರ ಇಟ್ಕೊಂಡು ಹೋಗ ಕಣಯ್ಯ. ಯೋ, ನಮ್ಮ ಮನೆ ಎಲ್ಲ ನಾವು ಒಯ್ದು ಕಣಯ್ಯ. ಏನಾಯ್ತು? ಯೋ, ನೋಡಯ್ಯ, ಅವಳಿಗೆ ಅಂತ ಇಕ್ಕಿದ್ದನ್ನವ ಈ ಇಷ್ಟಪ್ಪ ದೇಹ ಬೆಳೆಸ್ಕೊಂಡವನೆ. ನೋಡಯ್ಯ, ಅನ್ನ ಕೊಡ್ತಾ ಇದ್ದಾಳೆ. ಅಯ್ಯ ದಾಂಡಿಗನೇ, ನಿನ್ನನ್ನು ನೋಡಿದರೆ ದಾಂಡಿಗನಾಗಿ ಕಾಣುವೆ. ದುಡಿದು ತಿನ್ನಲು ನಿನಗೆ ಏನಾಗಿರುವುದು? ಎಲ್ಲಿಯಾದರೂ ಪೂಜೆ ಮಾಡಿ ಜೀವನ ಮಾಡಬಾರದೆ, ಈಗೇಕೆ ಭಿಕ್ಷೆಯನ್ನು ಬೇಡುತ್ತಿರುವೆ ನೀನು? ಸ್ವಾಮಿ, ತಾವು ಒಂದು ಕೆಲಸವನ್ನು ಕೊಡುವುದಾದರೆ ನಾನು ಶಿರಸಾವಹಿಸಿ ಮಾಡುವೆನು ಸ್ವಾಮಿ. ನಮ್ಮ ತೋಟದ ಕೆಲಸವನ್ನು ನೀನು ನಿರ್ವಹಿಸುವುದಾದರೆ ನನ್ನ ತೋಟದ ಕೆಲಸಕ್ಕೆ ನಿನ್ನನ್ನು ನೇಮಿಸಿಕೊಳ್ಳುವನು. ನನ್ನ ಮಗನನ್ನು ಕೇಳುವೆ, ಸ್ವಲ್ಪ ತಡಿ. ಮಗನೇ, ಏನಯ್ಯ? ನಮ್ಮ ತೋಟದ ಕೆಲಸಕ್ಕೆ ಹೆಂಗಿದ್ರು ಒಂದು ಜನ ಬೇಕಾಗೈತೆ. ಹೌದು ಕಣೆ, ಬೇಕಾಗಿತ್ತು. ಹಾ, ನೋಡ್ ಅವನ್ನ ನೇಮಿಸ್ಕೊಳ್ಳೋಣ. ನೋಡ್ ಕರ್ಕೊಂಡೋಗಿ ಅವ್ನ. ಯೋ, ಅವನ್ ಯಾರೋ ಏನೋ ಕಳ್ಕಾಕ್ರ ಕಾಟ ಬೇರೆ ಜಾಸ್ತಿ ಕಣಯ್ಯ. ಹೌದಲ್ವಾ? ಯೋ, ಹಾ. ನೋಡಕ್ಕೆ ಕಣ್ಣಂಗೆ ಕಾಣ್ತಾನೆ ಕಣಯ್ಯ. ನೋಡಯ್ಯ. ಅಯ್ಯ ದೇಶಿಕನೇ, ಸ್ವಾಮಿ, ನನ್ನ ಮಗನು ನಿನ್ನನ್ನು ನನ್ನ ತೋಟದ ಕೆಲಸಕ್ಕೆ ನೇಮಿಸಿಕೊಳ್ಳಲು ಯಾಕೋ ಅನುಮಾನ ಪಡುತ್ತಿರುವನು. ಹೌದು ಕಣಯ್ಯ. ಇದಕ್ಕೆ ತನ್ನ ಅಭಿಪ್ರಾಯವೇನು? ಸ್ವಾಮಿ, ನೀವು ಸ್ವಲ್ಪವೂ ಸಂಶಯ ಪಡಬೇಡಿ. ಆದ್ದರಿಂದ ನಾನು ನಿಮಗೇನಾದರೂ ಕರಾರು ಪತ್ರ ಮಾಡಿಕೊಡುವೆನು ಸ್ವಾಮಿ. ಓ, ಸರಿ ಕಣಯ್ಯ, ಸರಿ ಕಣಯ್ಯ. ಮಗನೇ, ಹೋಗಿ ಆ ಸೀಸದ ಕಡ್ಡಿನುವ ಆ ಪೇಪರ್ ತಾಂಬಗಪ್ಪ. ಯೋ, ಎಲ್ಲಿಟ್ಟಿದೀಯ? ಆ ಬೀರು ತವಿಟ್ಟಿದ್ದೀನಿ ತಾಂಬಗ. ಬೀರ್ ತವಿಟ್ಟಿದೀನಯ್ಯ. ಪಿಟಾರಿ ಐತಲ್ಲ, ಹಾ. ಆ ಪಿಟಾರಿ ಡಬ್ದೊಳಗೆ ಒಳಗೆ ಇಕ್ಕಿದ್ದೀನಿ, ಮೇಲ್ಗಡೆ ಐತೆ, ತಗೊಂಡ್ ಬೇಗ ಬಾವಾಗ ಹೋಗ. ಅವಾಗ ಹೇಳ್ತಾ ಇದ್ದೆ ನಿಮ್ಮ ಅಮ್ಮನ್ ಕೋಣೆ ಒಳಗೆ ಇಟ್ಟಿದ್ದೀನಿ ಅಂತ. ಅಯ್ಯೋ ಪಾಪ ಮುಂಡೆ ಮಗನೇ, ಹೋಗ. ಯೋ, ಸಿಕ್ತು ತಗೊಳಯ್ಯ. ಸೀಸದ ಕಡ್ಡಿ ಎಲ್ಲ ಮಗನೇ? ಯೋ, ಬರ್ತಾ ಇಲ್ಲ ಅವು. ನಿನ್ನ ಹತ್ರನೇ ಆಯ್ತಲ್ಲಯ್ಯ. ಅಯ್ಯೋ ದಡ್ ಮುಂಡೆ ಮಗನೇ, ಅದ್ರಲ್ಲಿ ಬರೆಯಕೈತದ, ಹೋಗ ತಗೊಂಬಾಗೋ ಸೀಸದ ಕಡ್ಡಿಯ. ಯೋ, ನಂದೇ ಚೆನ್ನಾಗೈತೆ ತಗೊಳ್ಳಿ. ಮಂಡ ಆಗೋಗೋದು. ಸ್ವಾಮಿ, ತೆಗೆದುಕೊಳ್ಳಿ ಸ್ವಾಮಿ, ಕರಾರು ಪತ್ರವನ್ನು ಬರೆದು ಕೊಟ್ಟಿರುವೆನು. ಮಗನೇ, ಸರಿಯಾಗಿ ಬರ್ದನ ನೋಡ್, ಓದ್ ಹೇಳ. ಯೋ, ಇದ್ದಾನೆಯ ಉಲ್ಟಾ ಬರ್ದವನಿಗೆ ಏನು ಗೊತ್ತಾಯ್ತಲ್ವಲ್ಲಯ್ಯ? ಅಯ್ಯೋ ದಡ್ ಮುಂಡೆ ಮಗನೇ, ಹಿಂಗ್ ಹಿಡ್ಕೊಂಡು ಹೋದು ಉಲ್ಟಾ ಬರ್ದಿ. ಹೌದನಯ್ಯ. ಅಯ್ಯೋ, ಇವನ್ ಮನೆ ಆಡಾಗ ರುಚಿನೇ ಹಾಕಿವಲ್ಲಯ್ಯ. ಅಯ್ಯ ದೇಶಿಕನೇ, ಸ್ವಾಮಿ, ಇದಕ್ಕೆ ನಿನ್ನ ಬಿಕ್ಲಮನ್ನು ಹಾಕುವಂತವನಾಗು. ಹಾಕಲಿ ಸ್ವಾಮಿ. ಈ ಕರೆಕ್ಟ್ ನನ್ ಮಗ ನೀನು. ಅಯ್ಯೋ ದಡ್ ಮುಂಡೆ ಮಗನೇ, ತಗೋ ಇದನ್ನು ತೆಗೆದುಕೊಂಡು ಹೋಗಿ ಜಾಗ್ರತೆಯಾಗಿ. ಯೋ, ಏನು ಏನಯ್ಯ ಇದು? ಏನಾಗಿದೆಯೋ? ಯೋ, ನನ್ ಕರನ್ನೇ ಕತ್ತರಿಸ್ಬಿಡ್ತಾನೆ ಅಂತಾನೆಯ. ಹಂಗಂತ ಬರ್ದೈತೆ ನಮ್ಮ ಮಗನೇ. ಕಣಯ್ಯ. ಅಯ್ಯ ದೇಶಿಕನೇ, ಇದನ್ನು ಸರಿಯಾಗಿ ಓದುವಂತ ನಾವು. ಸ್ವಾಮಿ, ನಿಮ್ಮ ತೋಟದಲ್ಲಿ ಏನಾದ್ರೂ ಕಳ್ಳತನವಾದರೆ ಹಾ. ಕದ್ದ ಕರಗಳನ್ನು ಕತ್ತರಿಸಿ ಕೊಡುವನು. ಹಾ.
ಕಳ್ಳನು ಒಂದು ಪಕ್ಷ ಸಿಗದೆ ಹೋದರೆ ಹಾ. ಈ ನನ್ನ ಕರಗಳನ್ನೇ ಕತ್ತರಿಸಿಕೊಡುವುದಾಗಿ ಲಿಖಿತ ರೂಪದಲ್ಲಿ ಬರೆದಿರುವೆನು ಸ್ವಾಮಿ. ಓಹೋ ಹಂಗ್ ಬರ್ದಿದ್ಯಾ ಹೋಗ್ಲಿ ಬಿಡಯ್ಯ. ಯಪ್ಪ, ನನ್ನ ಕರ ಉಳ್ಕೋತಲ್ಲ. ಮಗನೇ, ಕಳ್ಳರು ಸಿಕ್ಕಿದ್ರೆ ಹಿಡ್ಕೊಂಬಂದ್ ಕೊಡ್ತೀನಿ, ಸಿಕ್ಲ ಅಂದ್ರೆ ಅವನ್ ಕೈ ಕತ್ತರಿಸಿ ಕೊಡ್ತೀನಿ ಅಂತ ನಾನೇ. ಹೌದಣ್ಣಯ್ಯ. ಹೋಗ್ ಜಪಾನ ಮಡ್ಗಪ್ಪ. ಅವ್ರ ಸೇರ ಸಿಗದೆ ಇರ್ಬೇಕು, ನಿಂದೆ ಕತ್ತರಿಸ್ಬಿಡ್ತೀನಿ. ಆಯ್ತು, ಹೋಗಿ ಇಟ್ಬಿಟ್ಟು ಬಾಗಪ್ಪ. ನನ್ನನ್ನು ಕೂಡಿದ ಸಭೆಯಲ್ಲಿ ನಿಂದಿಸಿದ ಕೆತ್ತೆ ಆದ ಮನೆಗೆ ನಾನು ಯಾವ ಕಷ್ಟವನ್ನು ಕೊಟ್ಟಂತ ಏನು ಮಾಡಲಿ? ಸತ್ಯವ್ರತನಾದರೂ ರೋಮ ಜ್ಯೋತಿಷ್ಯರ ತೋಟದಲ್ಲಿ ಮಣ್ಣಿನ ಕೆಲಸವನ್ನು ಮಾಡಿಕೊಂಡು ಆದನು ಸುಖವಾಗಿರುವುದು. ಇನ್ನು ಪ್ರಾಣಿ ಸತ್ಯ ಆಚೆಯು ಕತ್ಮಲೆ ಎಂಬ ಹೆಸರಿನಿಂದ ಮೋರೆ ಕೆಲಸವನ್ನು ಮಾಡಿಕೊಂಡು ಆಕೆಯೂ ಸುಖವಾಗಿರುವುದು. ಇನ್ನು ಬಾಲಕ ಚತುರನಾದರೂ ಮಡಿವಾಳಿಯ ಮನೆಯಲ್ಲಿ ಕತ್ತೆಗಳನ್ನು ಮೇಯಿಸಿಕೊಂಡು ಆತನು ಸುಖವಾಗಿರುವನು. ಏನು ಮಾಡಲಿ? ಇರಲಿ, ಬಾಲಕನು ರಾಮ ಜ್ಯೋತಿಷ್ಯರ ತೋಟದ ಪಕ್ಕದಲ್ಲಿ ಕತ್ತೆಗಳನ್ನು ಮೇಯಿಸುತ್ತಿರುವನು. ಆತನ ಕರಗಳನ್ನು ತಂದೆಯಿಂದಲೇ ಖಂಡಿಸುವಂತೆ ಮಾಡುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಮಣ್ಣಿನಿಂದಲೇ ಬೆಳೆದು ಪರಮಾತ್ಮ ಮಣ್ಣಿನಿಂದಲೇ ಹುಟ್ಟಿ ಮಣ್ಣಿನಿಂದಲೇ ಬೆಳೆದು ಮಣ್ಣಿಗೆ ದೇಹವು ಹೋಗುವುದನು ಮನುಜ. ಸತ್ಯವ್ರತ, ಶನಿದೇವರ ಪಾಪಕ್ಕೆ ಸಿಲುಕಿ ನೀನು ಇನ್ನೂ ಬದುಕಿರುವೆಯಾ? ಬೀದಿ ಬೀದಿಗಳಲ್ಲಿ ತಿರುಗುತ್ತಾ ಪರರ ಮನೆಯ ಬಾಗಿಲಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ಜೀವನವನ್ನು ಮಾಡುತ್ತಿರುವೆಯಾ? ಈಗ ರಾಮ ಜೋಯಿಸರ ತೋಟದಲ್ಲಿ ಕೆಲಸ ಮಾಡುವಂತಹ ಗತಿ ಬಂದಿತೆ ನಿನಗೆ. ಅಯ್ಯೋ ಪರಮಾತ್ಮ, ತೋಟದಲ್ಲಿ ಬೆಳಗಿನಿಂದಲೂ ಕೆಲಸ ಮಾಡಿ ನನಗಾದರೂ ಬಹಳ ಆಯಾಸವಾಗಿರುವುದು. ನನ್ನ ದನಿಗಳು ಬರೋದರೊಳಗಾಗಿ ಸ್ವಲ್ಪ ಹೊತ್ತು ನಾನು ಇಲ್ಲಿಯೇ ವಿಶ್ರಮಿಸಿಕೊಳ್ಳುವೆನು. ಮಾರ ಮಾರನೆ ಮರನೆ
ಮಗು ಮಗು ಬಾರಪ್ಪ ಇಲ್ಲಿ. ಸ್ವಾಮಿ, ನನ್ನನ್ನು ಕರೆಯಲು ಕಾರಣ? ಮಗು, ನನಗೆ ತುಂಬಾ ದಾಹವಾಗಿರುವುದು, ಆದ್ದರಿಂದ ಇಲ್ಲಿ ಎಲ್ಲಿಯಾದರೂ ಜಲವಿದ್ದರೆ ತೋರಿಸಪ್ಪ, ನಿನಗೆ ಪುಣ್ಯ ಬರುವುದು. ಸ್ವಾಮಿ, ನಾನು ಕತ್ತೆಗಳನ್ನು ಮೇಯಿಸಬೇಕು. ಅದೋ ನೋಡಿ, ಆ ತೋಟದಲ್ಲಿ ಜಲವಿರುವುದು. ತಾವು ಹೋಗಿ ಜಲಪಾನ ಮಾಡುವರಾಗಿ. ಮಗು, ನನಗೆ ಬಹಳ ವಯಸ್ಸಾಗಿರುವುದರಿಂದ 2 ನೇತ್ರಗಳು ಸಹ ಕಾಣುತ್ತಿಲ್ಲ. ಆದ್ದರಿಂದ ನೀನೇ ಬಂದು ಸ್ವಲ್ಪ ಜಲವನ್ನು ತೋರಿಸಪ್ಪ. ಹಾಗೆ ಆಗಲಿ ಸ್ವಾಮಿ. ಮಗು, ಸ್ವಾಮಿ, ಇದೋ ನೋಡಿ, ಈ ಬಾವಿಯಲ್ಲಿ ಜಲವಿರುವುದು. ತಾವು ಜಲಪಾನ ಮಾಡುವರಾಗಿ. ಮಗು, ನಾನು ಜಲವನ್ನು ಸೇವಿಸುವ ತನಕ ನೀನೇ ಇಲ್ಲಿಯೇ ಇರುವಂತನಾಗು. ಹಾಗೆ ಆಗಲಿ ಸ್ವಾಮಿ. ಮಗು, ಸ್ವಾಮಿ, ಜಲವು ಬಹಳ ಸಿಹಿ ಆಗಿರುವುದು. ನಾವು ಈ ತೋಟವನ್ನು ಒಂದು ಸಾರಿ ನೋಡೋಣವೇ? ಹಾಗೆ ಆಗಲಿ ಸ್ವಾಮಿ. ಅಡಿಗೆ ಮರವು ನನಗೆ ಬಹಳ ಹಸಿವಾಗುತ್ತಿರುವುದು. ಆದ್ದರಿಂದ ಆ ಬಾಳೆ ಒಲೆಯಲ್ಲಿ 2 ಚುಪ್ಪು ಬಾಳೆಹಣ್ಣುಗಳನ್ನು ಕಿತ್ತುತ್ತಾ ನಾವಿಬ್ಬರೂ ಸೇರಿ ಸೇವಿಸೋಣ. ಸ್ವಾಮಿ, ಪರಮಜ್ಞಾನಿಗಳಾದ ನೀವು ನನ್ನಂತಹ ಅರಿಯಾದ ಬಾಲಕನಿಗೆ ಈ ರೀತಿ ಹಿತಬೋಧನೆ ಮಾಡುವುದು ಸರಿಯಲ್ಲ. ಅಯ್ಯೋ ಪರಮಾತ್ಮ, ನಾನಿನ್ನೂ ಸ್ವಲ್ಪ ಹೊತ್ತು ಇಲ್ಲಿಯೇ ಇದ್ದರೆ ಈ ಭೂಸುರೋತ್ತಮರಿಂದ ಇನ್ನೇನು ಮಾಡಬೇಕಾಗಿರುವುದು ಕಾಣೆನಲ್ಲ. ನಾನು ಇಲ್ಲಿಂದ ಓಡಿ ಹೋಗಬೇಡ, ಬಾ ಇಲ್ಲಿ. ಆಹೋ, ಈ ಬಾಲಕನು ಬಹಳ ಸತ್ಯವಾಗಿರುವನಲ್ಲ. ಏನು ಮಾಡಲಿ? ಈ ಬಾಲಕನು ತಂದಿರುವ ಕಂಬಳಿಯನ್ನು ಇಲ್ಲೇ ಬಿಟ್ಟು ಹೋಗಿರುವನು ನಾನೇ. ಆ ಬಾಳೆ ಮನೆಯಲ್ಲಿ 2 ಚುಪ್ಪು ಬಾಳೆಹಣ್ಣನ್ನು ಕೆತ್ತು ಈ ಕಂಬಳಿಯಲ್ಲಿ ಬಚ್ಚಿಟ್ಟು ತಂದೆಯಿಂದಲೇ ಮಗನ ಕರಗಳನ್ನು ಖಂಡಿಸುವಂತೆ ಮಾಡುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಅಯ್ಯೋ ಪರಮಾತ್ಮ, ನಾನು ಬಹಳ ಹೊತ್ತು ನಿದ್ರಿಸದಂತೆ ಕಾಣುತ್ತಿರುವುದಲ್ಲ. ನಮ್ಮ ದಣಿಗಳೇನಾದರೂ ಬಂದರೆ ನನ್ನನ್ನು ಸುಮ್ಮನೆ ಬಿಡುವರೆ. ನಮ್ಮ ದಣಿಗಳು ಬರುವುದರೊಳಗಾಗಿ ಈ ತೋಟವನ್ನು ಒಂದು ಸಾರಿ ನೋಡಿಕೊಂಡು ಬರುವೆನು. ಅಯ್ಯೋ, ಇದೇನು ಆಶ್ಚರ್ಯ! ಈ ಬಾಳೆಯ ಕೊನೆಯಲ್ಲಿ
2 ಚಿಪ್ಪು ಬಾಳೆಹಣ್ಣು ಕಳ್ಳತನವಾಗಿರುವುದಲ್ಲ. ಈ ಕಳ್ಳತನವನ್ನು ನಾನು ಹೇಗೆ ಪತ್ತೆ ಹಚ್ಚಲಿ? ಇಲ್ಲಿ ಯಾರೂ ಇಲ್ಲವಲ್ಲ, ಈ ಕಳ್ಳತನವನ್ನು ನಾನು ಹೇಗೆ ಪತ್ತೆ ಹಚ್ಚಲಿ? ಬಾ ಬಾ. ಓಹೋ, ಅಲ್ಲಿ ಕತ್ತೆ ಕಾಯುವ ಹುಡುಗನಿರುವನು, ಆತನನ್ನೇ ವಿಚಾರಿಸನು. ಮಗು, ಮಗು, ಬಾ ಬಾ. ಮಗು ಬಾರಪ್ಪ ಇಲ್ಲಿ. ಮಗು, ಸ್ವಲ್ಪ ಹೊತ್ತು ಮುಂಚೆ ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದರೇನಪ್ಪ? ಹೌದು ಸ್ವಾಮಿ, ಯಾರೋ ಒಬ್ಬ ಭೂಸುರೋತ್ತಮರು ಬಂದು ಕುಡಿಯಲು ಜಲವನ್ನು ಕೇಳಿದರು. ಆಗ ನಾವಿಬ್ಬರು ನಿಮ್ಮ ತೋಟಕ್ಕೆ ಬಂದಿದ್ದೆವು. ಮಗು, ಹಾಗಾದ್ರೆ ಆ ಬಾಳೆಯ ಗೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣು ಕಳ್ಳತನವಾಗಿರುವುದು ಯಾರೆಂದೂ ತಿಳಿಸುವೆಯಾ ಮಗು? ಸ್ವಾಮಿ, ಭೂಸುರೋತ್ತಮರು ಜಲಪಾನವನ್ನು ಮಾಡಿ ಬಂದು, ಮಗು ನನಗಸಿವಾಗುತ್ತಿದೆ, ಅದು ನೋಡು, ಆ ಬಾಳೆ ಗಿಡದಲ್ಲಿ 1 ಚಿಪ್ಪು ಬಾಳೆಹಣ್ಣನ್ನು ಕಿತ್ತುಕೊಡು ಎಂದು ಕೇಳಿದರು. ಆಗ ನಾನು ಸರ್ವತಾ ಈ ಕೆಲಸವನ್ನು ಮಾಡಲಾರೆ ಎಂದು ಅಲ್ಲಿಂದ ಓಡಿ ಹೋದೆನು. ಮತ್ತೇನಾಯ್ತೋ ನನಗೆ ತಿಳಿಯದು ಸ್ವಾಮಿ. ಅಯ್ಯೋ ಪರಮಾತ್ಮ, ಈತನು ಪರಮೇಶ್ವರನ ಮೇಲೆ ಹಾಣೆ ಮಾಡಿ ಹೇಳುತ್ತಿರುವನಲ್ಲ, ಏನು ಮಾಡಲಿ? ಈತನನ್ನು ಬಿಟ್ಟರೆ ನನ್ನ ದಣಿಗಳು ನನ್ನನ್ನು ಸುಮ್ಮನೆ ಬಿಡುವರೆ. ಎಲ್ಲವೋ ಬಾಲಕ, ನಿಜವನ್ನು ಒಪ್ಪಿಕೊಳ್ಳುವೆಯೋ? ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು. ಸ್ವಾಮಿ, ಸಾಕ್ಷಿಯಾಗಿ ನಾನು ಹಣ್ಣುಗಳನ್ನು ಕದ್ದವನಲ್ಲ. ಅಯ್ಯೋ ಪರಮಾತ್ಮ, ಈ ಬಾಲಕನಾದರೂ ಶಿವನ ಮೇಲೆ ಹಾಣೆ ಮಾಡಿ ಹೇಳುತ್ತಿರುವನಲ್ಲ, ಈತನನ್ನು ಬಿಟ್ಟರೆ ನನ್ನ ದಳಿಗಳು ನನ್ನನ್ನು ಸುಮ್ಮನೆ ಬಿಡುವರೆ. ಅವರ ಕರಾರಿನಂತೆ ಕದ್ದ ಕಳ್ಳನ ಕರಗಳನ್ನು ಕತ್ತರಿಸಿಕೊಡಬೇಕು. ಕಳ್ಳನು ಒಂದು ಪಕ್ಷ ಸಿಗದೆ ಹೋದರೆ ಈ ನನ್ನ ಕರಗಳನ್ನೇ ಕತ್ತರಿಸಿಕೊಡಬಹುದಾಗಿದ್ದಲ್ಲ. ಇರಲಿ, ಈತನನ್ನೇ ದಂಡಿಸಿ ಕೇಳುವನು. ಏನವೋ ಬಾಲಕ, ನಿಜವಾಗಿ ಒಪ್ಪಿಕೊಳ್ಳಿವೋ ಇಲ್ಲ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಲು? ಎಲ್ಲವೋ ಮಗು, ಈ ಕಂಬಳಿ ಯಾರದ್ದು? ನನ್ನದೇ ಸ್ವಾಮಿ. ಹುಡುಗನೇ, ಅಪ್ಪ ಪರಮಾತ್ಮ, ಕಂಬಳಿಯಲ್ಲಿ ಬಾಳೆಹಣ್ಣು ಇಟ್ಟುಕೊಂಡು ಇಲ್ಲವೆಂದು ಸುಳ್ಳು ಹೇಳ್ತಿರುವೆಯಾ? ನಿನ್ನ ತಂದೆ ತಾಯಿಗಳಿಗೂ ನಿನಗೆ ಇಂತಹ ಬುದ್ಧಿಯನ್ನೇ ಕಳಿಸಿರುವರೆ. ಇರಲಿ, ನಾನೀಗ ಕಳಿಸುವ ನೋಡು. ಎಲ್ಲವೋ ಬಾಲಕ, ಅಲ್ಲಿ ಹೋಗಿ ಕೊಡಲಿಯನ್ನು ತೆಗೆದುಕೊಂಡು ಬರುವಂತನಾಗು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ತೆಗೆದುಕೊಳ್ಳಿ. ಎಲ್ಲವೋ ಬಾಲಕ, ನಿನ್ನ ಕರಗಳನ್ನು ಮುಂದಕ್ಕೆ ಚಾಚುವಂತನಾಗು. ಪರಮಾತ್ಮ. ಶಿವ ಶಿವ ತಪ್ಪು ನನ್ನದಲ್ಲವಯ್ಯ, ಈ ಬಾಲಕನ ಕರಗಳ ಕಡಿದು ಶಂಭೋ ಶಂಭೋ. Ah!
ಲಭಿಸಲಿಲ್ಲವಲ್ಲ. ಇರ್ಲಿ, ಇಲ್ಲಿ ಯಾವುದೋ ಒಂದು ತೋಟವೋ ಕಾಣುತ್ತಿರುವುದು. ಆ ತೋಟದ ಒಳಗೆ ಕಾವಲುಗಾರನಿರುವನು. ಆತನನ್ನೇ ಕೇಳಿ ತಿಳಿಯುತ್ತೇನೆ. ಏನಿದು? ಯಾರೋ ಓರ್ವ ಹೆಂಗಸು ಈ ನಿಶರಾತ್ರಿಯಲ್ಲಿ ಗೋಳಾಡುತ್ತಾ ಬರುತ್ತಿಲ್ಲವಲ್ಲ. ಇರಲಿ, ವಿಚಾರಿಸುವೆನು. ಯಾರ ಸ್ವಾಮಿ ತೋಟದ ಒಳಗೆ? ನನ್ನ ಕಂದನೇನಾದ್ರೂ ಬಂದನೆ? ಅಮ್ಮ, ಯಾರ ತಾಯಿ ನೀನು? ಈ ರೀತಿ ನಿಶರಾತ್ರಿಯಲ್ಲಿ ಗೋಳಾಡುತ್ತಾ ಬರಲು ಕಾರಣವೇನು ತಾಯಿ? ಸ್ವಾಮಿ, ನನ್ನ ಕಂದನು ಕತ್ತೇನು ಕಾಯುತ್ತಿದ್ದನು. ಆತನೇನಾದ್ರೂ ಬಂದನೆ? ಆತನನ್ನು ತಾವು ನೋಡಿದ್ರೆ ತಿಳಿಸುವರಾಗಿ. ಅಮ್ಮ, ಆ ಕತ್ತೆ ಕಾಯುವ ಹುಡುಗನು ನಿನ್ನ ಕುಮಾರನೇ ತಾಯಿ? ಹೌದು ಸ್ವಾಮಿ, ಆತನೇ ನನ್ನ ಕುಮಾರನು. ಎಲ್ಲಿರುವನು? ಅಮ್ಮ, ನನ್ನ ಅಪರಾಧವನ್ನು ಮನ್ನಿಸು ತಾಯಿ. ಏನು ಅಪರಾಧವೇ? ಏಕೆ? ಏನಾಯ್ತು? ಬೇಗನೆ ತಿಳಿಸುವರಾಗಿ. ಅಮ್ಮ, ನಿಮ್ಮ ಮಗನು ನಮ್ಮ ನಮ್ಮ ಬಾಳೆ ತೋಟದಲ್ಲಿ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕದ್ದಿರುವನು. ನಮ್ಮ ದಣಿಗಳ ಆಜ್ಞೆಯಂತೆ ಆತನ ಕರಗಳನ್ನು ಕತ್ತರಿಸಿರುವನು ತಾಯಿ. ನನ್ನ ಕಂದನು ಕಳ್ಳತನವನ್ನು ಮಾಡುವುದೇ ಇಲ್ಲ. ನನ್ನ ಕಂದನು ಎಂದಿಗೂ ಕಳ್ಳತನವನ್ನು ಮಾಡುವುದಿಲ್ಲ. ಛೀ, ಕ್ರೂರ ಮನುಷ್ಯ. ನನ್ನ ಕಂದನ ಕರಗಳನ್ನು ಕಡಿಯುವಾಗ ನಿನ್ನ ಮನಸ್ಸಾದ್ರೂ ಹೇಗೆ ಬಂದಿತ್ತು? ನಿನ್ನ ಉದರದಲ್ಲಿ ಅಂತಹ ಮಕ್ಕಳೇ ಜನಿಸಲಿಲ್ಲ. ನನ್ನ ಕಂದನ ಯಾವ ಅಪರಾಧಕ್ಕಾಗಿ ಅಂತಹ ದುರಿತವನ್ನು ವಿಧಿಸಿದೆ? ಈಗ ನನ್ನ ಕಂದನಲ್ಲಿ ಅವರನ್ನು ತೋರಿಸಿ ಪುಣ್ಯ ಕಟ್ಟಿಕೊಳ್ಳುವರಾಗಿ. ಅಮ್ಮ, ಬಾ ತಾಯಿ. ಈ ಕೊಳ್ಳೆ ಬೆಳಕಿನಿಂದ ನಿನ್ನ ಮಗನಿರೋ ಜಾಗವನ್ನು ತೋರಿಸುವನು. ಬಾ ತಾಯಿ. ಅಮ್ಮ, ನೋಡು ತಾಯಿ, ರಕ್ತದ ಕಣಗಳು ಬಿದ್ದಿರುವ. ಬಾ ತಾಯಿ, ಬಾ ತಾಯಿ. ಅಮ್ಮ, ಅದು ನೋಡು, ನಿನ್ನ ಕುಮಾರನು ಮೂರ್ಛಿತನಾಗಿ ಆ ಪುಣ್ಯ ಬಿದ್ದಿರುವನು ತಾಯಿ. ಮಾತನಾಡು ಕುಮಾರ. ನಿನ್ನ ತಂದೆಯು ಬಂದು ನನ್ನ ಕಂದನ ಕರಗಳಲ್ಲೇ ಎಂದರೆ ಅವರಿಗೆ ಏನು ಹೇಳಲು? ಕುಮಾರ, ನಿನ್ನ ಎತ್ತು ತಾಯಿ ಬಂದಿರುವೆನು. ಒಂದೇ ಒಂದು ಮಾತನಾದ್ರೂ ಮಾತನಾಡು. ಮಾತನಾಡು ಕುಮಾರ, ಮಾತನಾಡು. ಕುಮಾರ, ಮಾತನಾಡಬಾರದು. ಇದೇನಿದು? ಈಕೆಯ ಮಾಂಗಲ್ಯವು ಈ ರೀತಿ ಕೊಳಲಿರುವ ಮಾಂಗಲ್ಯವು ಈ ರೀತಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ. ಈಕೆ ಯಾರಾಗಿರಬಹುದು? ದೇವಕನ್ಯೆಯೋ, ಗಂಧರ್ವೆಯೋ? ಇರಲಿ, ವಿಚಾರಿಸು. ಅಮ್ಮ, ನೀನು ಯಾರು ತಾಯಿ? ನಿನ್ನ ಕೊಳಲಿರುವ ಮಾಂಗಲ್ಯವು ಈ ರೀತಿ ಪ್ರಕಾಶಮಾನವಾಗಿ ವನವೆಲ್ಲ ಬೆಳಗಲು ಕಾರಣವೇನು? ನೀನು ಯಾರು ತಾಯಿ? ತಿಳಿಸುವಂತಳಾಗು ತಾಯಿ. ನನ್ನ ಮಾಂಗಲ್ಯವು ಪರಪುರುಷರ ಕಣ್ಣಿಗೆ ಗೋಚರವಾಗುವುದೇ? ನನ್ನ ಮಾಂಗಲ್ಯವು ಪರಪುರುಷರ ಕಣ್ಣಿಗೆ ಗೋಚರವಾಗುವುದಿಲ್ಲವೆಂದು ಅಂದು ದೇವತೆಗಳು ಕೊಟ್ಟ ವರವೆಲ್ಲವೂ ಸುಳ್ಳಾಗಿ ಹೋಯಿತೆ? ಅಥವಾ ಈ ತೋಟದ ಕಾವಲುಗಾರನೇನಾದ್ರೂ ನನ್ನ ಪತಿ ಆಗಿರಬಹುದು? ಖಂಡಿತವಾಗಿಯೂ ಸಾಧ್ಯವಿಲ್ಲ. ನನ್ನ ಮಾಂಗಲ್ಯವು ತಮಗೆ ಗೋಚರವಾಗಬೇಕಾದ್ರೆ ತಾವು ಯಾರು? ತಮ್ಮ ವೃತ್ತಾಂತವನ್ನು ತಿಳಿಸುವರಾಗಿ ಸ್ವಾಮಿ. ಅಮ್ಮ, ನಾನು ಯಾರಿಗೂ ತಿಳಿಸದ ಒಂದು ರಹಸ್ಯದ ವಿಚಾರವನ್ನು ತಿಳಿಸುವನು, ಕೇಳು ತಾಯಿ. ಅಮ್ಮ, ನನ್ನದು ಕಳಿಂಗ ದೇಶ. ನನ್ನನ್ನು ರಾಜ ಸತ್ಯವ್ರತನೆಂದು ಕರೆಯುವುದು ತಾಯಿ. ನಾನು ಆ ಪರಮಾತ್ಮನಾದ ಶನಿದೇವರ ಮಾಯಿಗೆ ತಿಲುಕಿ ಈ ರೀತಿ ಹೆಂಡತಿಯನ್ನು ಕರೆದುಕೊಂಡು ನಡುಕಾಡಿನಲ್ಲಿ ಬಿಟ್ಟು ಆಕೆಯನ್ನು ಹುಡುಕುತ್ತಾ ಅಲೆಯುತ್ತಾ ನಾನು ಈ ರಾಮಜೋಯಿಸರ ತೋಟದಲ್ಲಿ ಕೆಲಸವನ್ನು ಮಾಡುತ್ತಿರುವನು. ನನ್ನನ್ನು ರಾಜ ಸತ್ಯವ್ರತನೆಂದು ಕರೆಯುವುದು ತಾಯಿ. ಪ್ರಾಣೇಶ್ವರ, ಚಂದ್ರ, ನೀನು ಇನ್ನೂ ಜೀವಿಸಿರುವೆಯಾ ಪ್ರಾಣೇಶ್ವರಿ? ಚಂದ್ರ, ಹಾಗಾದರೆ ಈ ಮಗು ಯಾವುದು? ನಮ್ಮ ಏಕಮಾತ್ರ ಪುತ್ರನ ಸ್ವಾಮಿ. ಅಯ್ಯೋ, ಕಾಡಿನಲ್ಲಿ ಬಿಟ್ಟು ಹೋಗಲೇ ಕಾರ ವೃಕ್ಷದ ಮರದ ಅಡಿಯಲ್ಲಿ ಇವನನ್ನು ಒಡನಿರುವನು. ಅಯ್ಯೋ ಕುಮಾರ, ಮಗನೇ. ಅಯ್ಯೋ ಪರಮಾತ್ಮ, ಶನಿದೇವ, ನಿನಗಿನ್ನೂ ಕರುಣೆ ಬರದೆ? ಕುಮಾರ, ನನ್ನ ಕುಮಾರನೆಂದು ತಿಳಿಯದೆ ಈ ನನ್ನ ಬಾಬಿ ಕೈಯಿಂದಲೇ ನನ್ನ ಮಗನ ಕರಗಳನ್ನು ಕತ್ತರಿಸಿದನಲ್ಲ. ಅಯ್ಯೋ ಶನಿದೇವ, ನಿನಗಿನ್ನೂ ನನ್ನ ಮೇಲೆ ದಯ ಬಾರದೆ ಹೋಯಿತೆ ಪರಮಾತ್ಮ. ಅಯ್ಯೋ ಮಗನೇ, ಕಂದ. ಪ್ರಾಣೇಶ್ವರಿ, ನಮ್ಮವು ಕರ್ಮವು ಹರಿಯುವ ತನಕ ಮರ್ಮವನ್ನು ಬಿಡಬಾರದೆಂದು ಶಾಸ್ತ್ರವಿರುವುದು. ಆದ್ದರಿಂದ ನನ್ನ ಕರ್ಮವು ಇನ್ನೂ ತೀರಿಲ್ಲ. ಆದ್ದರಿಂದ
ನಾವು ಇಂಥವರು ಎಂಬ ವಿಚಾರವು ಯಾರಿಗೂ ತಿಳಿಯದು ಬೇಡ. ಈ ಮಗುವನ್ನು ಕರೆದುಕೊಂಡು ನೀನು ನಿನ್ನ ದಣಿಯ ಮನೆಗೆ ಹೋಗುವಂತಲಾಗು. ನಾನು ನಮ್ಮ ದಣಿಗಳ ತೋಟಕ್ಕೆ ಹೋಗುವನು ಪ್ರಾಣೇಶ್ವರಿ. ಹಾಗೆ ಆಗಲಿ ಪ್ರಾಣೇಶ್ವರಿ. ಬಾರು. ಯಾರಲ್ಲಿ ನಮ್ಮ ತೋಟದಲ್ಲಿ ಕೆಲಸ ನಿರ್ವಹಿಸುವಂತಹ ಆ ಗೌರವನನ್ನು ಕರೆ ಮಾಡಿ. ಈ ದಿವಸ ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ ಹಬ್ಬ. ಮನೆಯಲ್ಲಿ ಏನು ಸಾಮಾನು ಇರುವುದೋ ಏನು ಸಾಮಾನು ಇಲ್ಲದಿರುವುದೋ, ಆದ್ದರಿಂದ ಮನೆ ಕೆಲಸಕ್ಕೆ ಒಬ್ಬಳು ದಾಸಿ ಬೇಕಾಗಿರುವುದು. ನನ್ನ ಪತ್ನಿಯನ್ನು ಕರೆದು ವಿಚಾರಿಸುವೆನು. ಏ ಲಕ್ಷ್ಮಿ, ಬಾಮ ಇಲ್ಲೇ. ಏನ್ರಿ ಹೇಳ್ರಿ. ಈ ದಿವಸ ನಮ್ಮ ಮಗು ಹುಟ್ಟಿದ ಹಬ್ಬ. ಹೌದು. ಆದ್ದರಿಂದ ಮನೆಯಲ್ಲಿ ಏನು ಸಾಮಾನು ಇರುವುದು ಏನು ಸಾಮಾನಿಲ್ಲ ಎಲ್ಲವನ್ನು ಒಂದು ಲಿಖಿತ ರೂಪದಲ್ಲಿ ಬರೆದು ಕೊಡುವಂತಳಾಗು. ಅದನ್ನು ಖರೀದಿಸಿ ತರುವೆನು. ಆಗ್ಲಿ ಕಣ್ರಿ, ನೀವೇ ತಗೊಂಬಂದ್ಬಿಡ್ರಿ, ನಾನು ಹೇಳ್ತೀನಿ. ಆಯ್ತು ಆಯ್ತು. ಹಾಗೆ ಗೋಧಿ ಬೀಸ ಗೊಬ್ಬರ ನಾಳೆ ಕರ್ಕೊಂಬಂದ್ಬಿಡ್ರಿ. ಹಾಗೆ ಆಗಲಿ. ಲಕ್ಷ್ಮಿ, ಏನ್ರಿ? ಒಬ್ಬಳು ದಾಸಿಯನ್ನು ಕರೆದುಕೊಂಡು ಬಂದಿರುವೆನು. ಆಕೆಗೆ ಕೆಲಸವನ್ನು ನೇಮಿಸುವಂತಳಾಗು. ಅಮ್ಮ, ನನಗೆ ಒಳಗಡೆ ತುಂಬಾ ಕೆಲಸ ಇರುವುದು, ಆದ್ದರಿಂದ ಈಚೆ ನೀನು ಗೋಧಿಯನ್ನು ಬೀಸುವಂತಳಾಗು. ಆಗಲಿ ತಾಯಿ. ಹಾಗೆ ಮಗುವಿನ ಕೈಯಲ್ಲಿ ಬಂಗಾರದ ಗಿಲಿಕೆಯನ್ನು ಕೊಟ್ಟು ಮಲಗಿಸಿರುವೆನು. ಜೋಪಾನವಾಗಿ ನೋಡಿಕೊಳ್ಳು. ಆಗಲಿ ತಾಯಿ. ಈಗ ಚಂದ್ರಾಜೆಯು ದನಪಾಲ ಶೆಟ್ಟಿಯ ಮನೆಯಲ್ಲಿ ಗೋಧಿಯನ್ನು ಬೀಸಲು ಹೋಗುತ್ತಿರುವಳು. ಈಗ ನಾನು ಗೋಡೆಯಲ್ಲಿ ಬರೆದಿರುವ ಚಿತ್ರಾಂಶಿಗೆ ಜೀವವನ್ನು ತುಂಬಿ ಆ ಮಗುವಿನ ಕೈಯಲ್ಲಿರುವ ಗಿಲಿಕೆಯನ್ನು ನುಂಗುವಂತೆ ಮಾಡುವನು. ಇದರ ಮೂಲಕ ಅವರಿಗೆ ಇನ್ನೂ ಕಷ್ಟಗಳನ್ನು ಕೊಡುವೆನು. ಅಯ್ಯೋ ಪರಮಾತ್ಮ, ಇನ್ನೇನು ಗತಿ? ಗೋಡೆ ಮೇಲೆ ಬರೆದಿರುವ ಚಿತ್ರಪಟದ ಅಂಶಿ ಜೀವಂತವಾಗಿ ಬಂದು ಮಗುವಿನ ಕೈಯಲ್ಲಿರುವ ಗಿಲಿಕೆಯನ್ನು ನುಂಗುತ್ತಿರುವುದಲ್ಲ. ಈ ಮನೆಯ ಒಡತೆ ಲಕ್ಷ್ಮೀಕಾಂತಿ ಅವರು ಕೇಳಿದ್ರೆ ಏನು ಹೇಳಲಿ? ಅಮ್ಮ, ತಾಯಿ ಬೇಗ ಬನ್ನಿ, ತಾಯಿ ಬೇಗ ಬನ್ನಿ. ಏನೇ ದಾಸಿ, ಏನಾಯ್ತು? ಅಮ್ಮ, ತಾವು ಮಗುವಿನ ಕೈಯಲ್ಲಿ ಕೊಟ್ಟಿದ್ದ ಬಂಗಾರ ಗಿಲಿಕೆಯನ್ನು ಗೋಡೆ ಮೇಲೆ ಬರೆದಿರುವ ಚಿತ್ರಪಟದ ಅಂಶ ಪಕ್ಷಿ ಜೀವಂತವಾಗಿ ಬಂದು ಮಗುವಿನ ಕೈಯಲ್ಲಿರುವ ಗಿಲಿಕೆಯನ್ನು ನುಂಗಿ ಮತ್ತೆ ಚಿತ್ರಪಟವನ್ನು ಸೇರಿಸುತ್ತಾಯಿ. ಏನು? ಅಂಶಿಗೆ ಜೀವ ಬಂದು ಬಂಗಾರದ ಗಿಲಿಕೆಯನ್ನು ನುಂಗಿರುವುದೇ? ಹೌದು ತಾಯಿ. ನೀನೇ ಕದ್ದು ಸುಳ್ಳು ಹೇಳುತ್ತಿರುವೆ. ಇಲ್ಲ, ಗಂಡನಿಗೆ ಹೇಳುವೆನು. ರೀ, ಏನ್ರಿ? ಲಕ್ಷ್ಮಿ, ನೋಡ್ರಿ, ಇವಳು ಬಂಗಾರದ ಗಿಲಿಕೆಯನ್ನು ಕದ್ದು ಅಂಶ ಮೇಲೆ ಹೇಳುತ್ತಿರುವಳು. ನಾನು ಮೊದ್ಲೇ ಅಂದ್ಕೊಂಡಿದ್ದೆ ಈಕೆ ಕಳ್ಳಿ ತರ ಕಾಣ್ತಾಳೆ ಅಂತೇಳಿ. ಅಮ್ಮ, ಕದ್ದಿದ್ದರೆ ಬಂಗಾರದ ಗಿಲಿಕೆಯನ್ನು ಕೊಟ್ಟು ಬಿಡಮ್ಮ. ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಾನು ಕಣ್ಣಿನಿಂದ ನೋಡಿದನೆ ಹೊರತು ಕೈಯಿಂದ ಕದ್ದವಳಲ್ಲ ಸ್ವಾಮಿ. ಇದರ ಮೇಲೆ ತಮ್ಮ ಚಿತ್ತವು. ಸುಳ್ಳು ಹೇಳಬೇಡಮ್ಮ, ಕೊಟ್ಟು ಬಿಡಮ್ಮ. ಆಹಾ, ಈಕೆಯ ಪತಿಯನ್ನು ಕರೆದು ವಿಚಾರಿಸಿದರೆ ಸತ್ಯವೇನೆಂಬುದನ್ನು ಹೊರಬರುವುದು. ಎಲೆ ಸೇವಕನೇ, ರಾಮಜೋಯಿಸರ ತೋಟದಲ್ಲಿ ಕೆಲಸ ನಿರ್ವಹಿಸುವಂತಹ ಗೊರವನನ್ನು ಕರೆ ಮಾಡಿ. ಸ್ವಾಮಿ, ನನ್ನನ್ನು ಕರೆಸಿದ ಕಾರಣವೇನು ಸ್ವಾಮಿ? ಅಯ್ಯ ಗೊರವನೇ, ನನ್ನ ಮನೆಯಲ್ಲಿ ಇರುವ ಬಂಗಾರದ ಗಿಲಕೆಯು ಆ ಗೋಡೆಯ ಮೇಲಿರುವ ಹಂಸ ಪಕ್ಷಿಯು ನುಂಗಿತೆಂದು ನಿನ್ನ ಪತ್ನಿ ಹೇಳುತ್ತಿರುವಳು. ದಯಮಾಡಿ ಅದನ್ನು ಕದ್ದಿದ್ದರೆ ಕೊಟ್ಟು ಬಿಡಿ. ಪ್ರಾಣೇಶ್ವರಿ, ಶೆಟ್ಟರು ಹೇಳುತ್ತಿರುವ ಮಾತು ಸತ್ಯವೇ ದೇವಿ?
ತಾವು ನನ್ನನ್ನು ಲಗ್ನವಾದಾಗ್ಲಿಂದಲೂ ನನ್ನ ಯೋಗ್ಯತೆಯನ್ನು ತಾವು ಏನೇ ಸ್ವಾಮಿ, ನಾನು ಕಳ್ಳತನವನ್ನು ಮಾಡುವೆನೆ ಇಲ್ಲ ಪ್ರಾಣೇಶ್ವರ. ಗೋಡೆ ಮೇಲೆ ಬರೆದಿರುವ ಚಿತ್ರಪಟದ ಅಂಶ ಪಕ್ಷಿ ಜೀವಂತವಾಗಿ ಬಂದು ಮಗುವಿನ ಕೈಯಲ್ಲಿರುವ ಕಿಟಕಿಯನ್ನು ನುಂಗಿ ಮತ್ತೆ ಚಿತ್ರಪಟವನ್ನು ಸೇರಿತು ಸ್ವಾಮಿ. ನಾನು ಹೇಳುತ್ತಿರುವುದನ್ನು ಸತ್ಯವೇ ಪ್ರಾಣೇಶ್ವರ? ಸ್ವಾಮಿ, ನನ್ನ ಪತ್ನಿ ಹೇಳುತ್ತಿರುವುದೇನೆಂದ್ರೆ ಗೋಡೆ ಮೇಲೆ ಬರೆದಿರುವ ಚಿತ್ರಪಟದ ಅಂಶವು ಜೀವಂತವಾಗಿ ಬಂದು ಗಿಲಿಕೆಯನ್ನು ನುಂಗಿ ಮತ್ತೆ ಚಿತ್ರಪಟವೊಂದು ಹೇಳುತ್ತಿರುವಳು. ನಾವು ಯಾರ ವಸ್ತುಗಳನ್ನು ಕದಿಯತಕ್ಕವರಲ್ಲ ಸ್ವಾಮಿ. ಇನ್ನು ನಿಮ್ಮ ಚಿತ್ತವಿದ್ದಂತೆ ಆಗಲಿ ಸ್ವಾಮಿ. ಓಹೋ, ಇವರು ಮಹಾಕಳ್ಳರು. ಇವರನ್ನು ಇವರ ಬಾಯಿಂದ ಸತ್ಯವನ್ನು ಹೇಗೆ ಬಿಡಿಸಬೇಕೆಂಬುದು ನನಗೆ ಗೊತ್ತು. ಈಗಲೇ ರಾಜರಲ್ಲಿಗೆ ದೂರನ್ನು ಸಲ್ಲಿಸುತ್ತೇನೆ. ತಮ್ಮ ಇಚ್ಛೆದಂತೆ ಆಗಲಿ ಸ್ವಾಮಿ. ಓ ಧನಪಾಲ ಶೆಟ್ಟಿಯು ಮೂರು ಜನರನ್ನು ಎಳೆದುಕೊಂಡು ಸೂರ್ಯಸೇನ ರಾಜನ ಬಳಿಗೆ ಹೋಗುತ್ತಿರುವನು. ಆ ಸೂರ್ಯಸೇನ ರಾಜನಾದರೂ ಚಂದ್ರರಾಜಿಗೆ ಅಣ್ಣನಾಗಬೇಕು. ಇವರುಗಳ ಗುಟ್ಟು ಇವರಿಗೆ ತಿಳಿದರೆ ಸೂರ್ಯಸೇನ ರಾಜನು ಅವರಿಗೆ ಯಾವ ಕಷ್ಟವನ್ನು ಕೊಡುವುದಿಲ್ಲ. ಏನು ಮಾಡಲಿ ಅವರೇ ಸೂರ್ಯಸೇನಲ್ಲಿಗೆ ಹೋಗಿ ರಾಜನನ್ನು ವಂಚಿಸಿ ಅವರೇ ಸಿಂಹಾಸನದ ಮೇಲೆ ಏರಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವೆನು. ಜಲವನಾದ್ಯನೋ ಬಲ ಜಲವನಾದ್ಯನೋ ಜಲವನಾದ್ಯನೋ ಬಲ ಜಲವನಾದ್ಯನೋ ತುಳಿಯಲವರ ಕೆಳಗೆ ನಾನು ಬರಲು ಬಂದೆನೋ ತುಳಿಯಲವರ ಕೆಳಗೆ ನಾನು ಬರಲು ಬಂದೆನೋ ಅಂದೋದರ ಪಕ್ಷಿಯ ತಂದು ಬೆಳೆದೆನೋ ಅಂದೋದರ ಪಕ್ಷಿಯ ತಂದು ಬೆಳೆದೆನೋ ಅನ್ಬಿಡವನ ನಾಗರವನ ಬಿಟ್ಟವಳೆದೆನೋ ದಕ್ಷಿಣವನ ನಾಗರವನ ಚಿಕ್ಕಗೊಳಿದೆನೋ ಚೆಂಡಿನುಂದ ನನಗೆಲ್ಲ ಕಷ್ಟಪಡುವೆನೋ ಚೆಂಡಿನುಂದ ನನಗೆಲ್ಲ ಕಷ್ಟಪಡುವೆನೋ ಜಲವನ್ನು ಹೊಂದೆನು ಜಲವನ್ನು ಹೊಂದೆನು ಜಲವನ್ನು ಹೊಂದೆನು ಜಲವನ್ನು ಹೊಂದೆನು ಜಲವನ್ನು ಹೊಂದೆನು ಜಲವನ್ನು ಹೊಂದೆನು ಕೈಲಾದೀಕ್ಷರೇ ಎಲ್ಲ ಪರೋಕ್ರಮವ ಮೀರುವರೋರಿ ಜಗದಿ ಧರೆಯೋಳ್ ಬಲ್ಲರ ಬಲ್ಲರ ಬಲ್ಲ ಮಂತ್ರಿ ಕೈಲಾದೀಕ್ಷರೇ ಹರಿಗಳ
ಮಂತ್ರಿ ಶೇಖರ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವರೆ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ರಾಜಿಸುವರ ಕಿಲ ಜನರು ಮಹಾಪ್ರಭು. ಮಂತ್ರಿ ಶೇಖರ, ಕಿಲ ಜನರು ರಾಜದ ಮಂತ್ರಿ ಶೇಖರ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಕ್ಷೇಮದಿಂದ ರಾಜ್ಯ ಭಾರವನ್ನು ಮಾಡುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಭೇಷ್, ಬಹಳ ಸಂತೋಷ. ನೀವು ನಿಮ್ಮ ಪೀಠವನ್ನು ಮಂಡಿಸಿ. ದಂಡನಾಯಕನೇ ಮಹಾಪ್ರಭ, ದಂಡನಾಯಕನ ಬಾಹುಬಲಗಳು ತಿಳಿಯಬಹುದೇನು ನಾನೀಗ? ದಂಡನಾಯಕನ ಬಾಹುಬಲಗಳು ತಿಳಿಯಬಹುದೇನು ನಾನೀಗ? ಕಪ್ಪ ಕೋಡಿಕೆಯ ಒಪ್ಪಿಸುತ್ತಿಗರೆ, ಕಪ್ಪ ಕೋಡಿಕೆಯ ಒಪ್ಪಿಸುತ್ತಿಗರೆ, ದುರ್ಬಲ ರೋಗ ಹೋದರುಗಳು, ದುರ್ಬಲ ರೋಗ ಹೋದರುಗಳು, ದುರ್ಬಲ ರೋಗ ಹೋದರುಗಳು. ಶರಣು ಬಂದವರು ರಕ್ಷಣೆ ಮಾಡಿ ಬೇಗ ಬಿದ್ದವರ ಗಮಗೈಯುತ್ತದೆ. ಶರಣು ಬಂದವರ ರಕ್ಷಣೆ ಮಾಡಿ ಬೇಗ ಬಿದ್ದವರ ಗಮಗೈಯುತ್ತದೆ. ಕಪ್ಪುಲಿಯಂತೆ ಉಪ್ಪುತ್ತದೆ ದಂಡನಾಯಕನೇ, ಕಪ್ಪುಲಿಯಂತೆ ಉಪ್ಪುತ್ತದೆ. ರಕ್ಷಣೆ ಮಾಡುತ್ತ ಸೈನ್ಯವನ್ನು, ರಕ್ಷಣೆ ಮಾಡುತ್ತ ಸೈನ್ಯವನ್ನು, ರಕ್ಷಣೆ ಮಾಡುತ್ತ ಸೈನ್ಯವನ್ನು. ದಂಡನಾಯಕನೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸಿ. ಅಪ್ಪಣ ಮಹಾಪ್ರಭು, ವಿಜ್ಞಾಪಿಸಬೇಡ. ದಂಡವನತ್ತುವ ಮದವೇ ಮಹಾಪ್ರಭು, ದಂಡವನತ್ತುವ ಮದವೇ ವೈರಿಗಳಂ ಎದಬಡಿಯುವರ ರಾಜ. ಮತ್ತಾರಾದರೂ ಯುದ್ಧಕ್ಕೆ ಬಂದರೆ, ಮತ್ತಾರಾದರೂ ಯುದ್ಧಕ್ಕೆ ಬಂದರೆ ಈ ದಂಡದಿಂದಲೇ ಧ್ವಂಸ ಮಾಡುವನು ರಾಜ. ಬುಪ್ಪಾಲಿಸೆನ್ನೆಯ ಭಗವನಿಗ ಬುಪ್ಪಾಲಿಸೆನ್ನೆಯ ಹರಿಪು ಸೈನ್ಯ ಎಂತ ಮೊದಲು ಬಿಡಿದೆ, ಹರಿಪು ಸೈನ್ಯ ಎಂತ ಮೊದಲು ನಿಲ್ಲಿಸಿರುವ ಸಾರಿದಿ ಬುಪ್ಪಾಲಿಸೆನ್ನೆಯ ಭಗವನಿಗ ಬುಪ್ಪಾಲಿಸೆನ್ನೆಯ. ದಂಡ
ಮರಿಗಳಂತೆ ಬೀಗ್ಗಾಯ ಬಾಯಿಗಿಟ್ಟವನು ಮತ್ತೇನಪ್ಪಣೆ? ಬಹಳ ಸಂತೋಷ. ನೀವು ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಶರೇ, ಸಮರ ಕಾಣದರೆಯೋ ಸಾರಿ ಸಮರ ಕಾಣದರೆಯೋ ಸಾರಿ ಸಮರ ಕಾಣದರೆಯೋ ಮಂತ್ರಿ ಸೈನ್ಯಾಧೀಶರೇ, ಅಸಮ ವೈಭವದಿ ವಿರೋಧಿಸುತ್ತಿಗ ಅಸಮ ವೈಭವದಿ ವಿರೋಧಿಸುತ್ತಿಗ ವಸುಮತಿ ಸಹಿ ಸೂರಸೇನನಿಗೆ ವಸುಮತಿ ಸಹಿ ಸೂರಸೇನನಿಗೆ ಅತಿಗುಣನು ಫಲಯುತನೋ ನೋಡಿ ಅಂದ್ರೆ ಅತಿಗುಣನು ಫಲಯುತನೋ ನೋಡಿ ಧರೆಯುವೆ ನೋಡಿ ಮುಸುದೆಯೋ ಧರೆಯುವೆ ನೋಡಿ ಮುಸುದೆಯೋ ಸಮರ ಕಾಣ ಸರಿ ಸಮರ ಕಾಣ ಸರಿ ಸಮರ ಕಾಣ. ನಿನ್ನಂತ ತಂತ್ರ ನಿಪುಣನಾದ ಮಂತ್ರಿಯೋ ಅಸಹಾಯ ಬಲಯುತನಾದ ಸೈನ್ಯಾಧೀಕ್ಷನು ಎನಗಿರುವಲ್ಲಿ ನನಗಾಗಲಿ ಈ ನನ್ನ ರಾಜ್ಯಕ್ಕಾಗಲಿ ಯಾವ ತೊಂದರೆಯೂ ಬರುವುದಿಲ್ಲ. ನಿಮ್ಮ ಪೀಠಗಳನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಸಮಾಚಾರವೇನು? ಅವರನ್ನು ಬಹಳ ಗೌರವದಿಂದ ಬರಮಾಡಿ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಯತೇಶ್ವರರಿಗೆ ವಂದಿಸುವೆನು. ರಾಜೇಂದ್ರನೇ ನಿನಗೆ ಮಂಗಳವಾಗಲಿ. ಯತೇಶ್ವರರೇ, ಈ ಪೀಠದಲ್ಲಿ ಮಂಡಿಸಿ. ಆಗಬಹುದು. ಯತೇಶ್ವರರೇ, ನೀವು ಯಾರು? ನಿಮ್ಮ ಪಟ್ಟಣವ್ಯಾವುದು? ನೀವು ಇಲ್ಲಿಗೆ ಬರಲು ಕಾರಣವೇನು? ಅಯ್ಯ ರಾಜನೇ, ನನ್ನನ್ನು ಯತೇಶ್ವರರೆಂದು ಕರೆಯುವರು. ನಾನು ಶಗಡಾದ್ರಿಯಲ್ಲಿ ವಾಸ ಮಾಡುತ್ತಿರುವೆನು. ಆಹಾ, ಈ ಯತೇಶ್ವರರು ನಾನು ನಿನ್ನಲ್ಲಿಗೆ ಬಂದ ವಿಷಯವನ್ನು ತಿಳಿಸಬೇಕಾದರೆ ನೀನು ಕರಬಾಧೆಯನ್ನು ಕೊಟ್ಟರೆ ಮಾತ್ರ ನಿನಗೆ ತಿಳಿಸುವೆನು. ಆಹಾ, ಈ ಯತೇಶ್ವರರು ಬಹಳ ತಪಸ್ವಿಗಳಂತೆ ಕಾಣುತ್ತಿರುವರು. ನಾನಿವರ ಕಾರ್ಯವನ್ನು ನೆರವೇರಿಸದೆ ಹೋದರೆ, ಇವರು ಶಾಪವನ್ನು ಕೊಟ್ಟರೆ ನನ್ನ ವಂಶವೇ ನಿರ್ನಾಮವಾಗುವುದೇನು? ಇರಲಿ, ಇವರ ಕಾರ್ಯವನ್ನು ನೆರವೇರಿಸುವನು. ಸೂರ್ಯಚಂದ್ರನ ಪಾದಸಾಕ್ಷಿಯಾಗಿಯೂ ನೆರವೇರಿಸುತ್ತೇನೆ. ಅದೇನೆಂದು ತಿಳಿಸಿ. ಅಯ್ಯ ರಾಜ, ಈಗ ನನಗೆ ಬಹಳ ಸಂತೋಷವಾಯಿತು. ಈಗ ಅಯ್ಯ ರಾಜನೇ, ಕೇಳು. ಒಂದು ದಿನ ಮಾತ್ರ ನನಗೆ ನಿಮ್ಮ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕೆಂದು ಮಹದಾಸೆಯಾಗಿರುವುದು. ಅದನ್ನು ನಡೆಸಿಕೊಟ್ಟರೆ ಸಾಕು. ಆಗಬಹುದು. ಹಾಗಾದರೆ ನಿನ್ನ ಪಟ್ಟದ ಗತಿಯನ್ನು ಕೊಡು. ಇಲ್ಲ, ನಿನ್ನ ಒತ್ತಿನ ಕಿರೀಟವನ್ನು ಕೊಡು. ಆಗಬಹುದು. ನಿನ್ನ ಮುದ್ರೆ ಉಂಗುರವನ್ನು ಕೊಡು. ತೆಗೆದುಕೊಳ್ಳಿ. ಈಗ ನಾನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದೇ? ಮಾಡಬಹುದು. ನೀನು ನನಗೆ ಮಂತ್ರಿ ಆಗಿರಬೇಕು. ಸೈನ್ಯ ಮಂತ್ರಿ ಸೈನ್ಯಾಧಿಗಳು ನನಗೆ ದಳಪತಿಯಾಗಿರಬೇಕು. ತಿಳಿಯಿತು? ಆಗಬಹುದು. ಹೇಳಿದ ಕೆಲಸವನ್ನು ತಪ್ಪದೇ ಮಾಡಬೇಕು. ಆಗಬಹುದು.
ಬಂದರೋ ಕಲ್ಲು ಮುರಿದು ಬೆಳೆಯುವೆ ನಾನು ಬೆಳೆಯುವೆ ನಾನು ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಳ್ಳತನ ಮೋಸ ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು, ತಿಳಿಯಿತೋ? ಆಗಬಹುದು ಪ್ರಭು. ಮಹಾರಾಜೇವಾಗಲಿ ಚೋರನೆ ವರ್ತಮಾನವೇನು? ಧನಪಾಲ ಶೆಟ್ಟರು ಇಬ್ಬರು ದೊಡ್ಡ ಕಳ್ಳರನ್ನು ಹಿಡಿದುಕೊಂಡು ಬರುತ್ತಿದ್ದಾರೆ. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಧನಪಾಲ ಶೆಟ್ಟಿಯೇ, ನಿನಗೆ ಮಂಗಲವಾಗಲಿ. ನೀನು ಬಂದ ಸಮಾಚಾರವನ್ನು ಹೇಳು. ಮಹಾರಾಜರೇ, ನನ್ನ ಮನೆಯಲ್ಲಿ ಗೋಧಿ ಬೀಸುವ ಸಂದರ್ಭದಲ್ಲಿ ಚಿನ್ನದ ಗಿಲಕಿಯು ಕಾಣೆಯಾಗಿರುವುದು. ಇವರು ಕದ್ದಿಲ್ಲವೆಂದು ಸುಳ್ಳು ಹೇಳುತ್ತಿರುವರು. ದಯಮಾಡಿ ನನ್ನ ಚಿನ್ನದ ಗಿಲಕಿಯನ್ನು ಕೊಡಿಸಿಕೊಡಬೇಕೆಂದು ತಮ್ಮಲ್ಲಿ. ಧನಪಾಲ ಶೆಟ್ಟಿಯವರೇ, ನೀವಿನ್ನು ನಡೆಯಿರಿ, ನಾನು ಅವರನ್ನು ವಿಚಾರಿಸುತ್ತಿದ್ದೇನೆ. ಇಲ್ಲವೋ ಗುರುವ, ಈ ಕಡೆ ಬರುವಂತನಾಗೋ. ನಿನ್ನ ಹೆಂಡತಿಯು ಧನಪಾಲ ಶೆಟ್ಟಿಯ ಮನೆಯಲ್ಲಿ ಓದಿ ಬೀಜಲು ಓದಿದ್ದು ನಿಜವೇ? ಹೌದು ಸ್ವಾಮಿ. ಗಿಲಿಕೆಯನ್ನು ಕದ್ದಿದ್ದು ನಿಜವೇ? ಇಲ್ಲ ಸ್ವಾಮಿ, ಕಣ್ಣಿನಿಂದ ನೋಡಿದರೆ ಹೊರತು ಕೈಯಲ್ಲಿಂದ ಮುಟ್ಟಲಿಲ್ಲ ಸ್ವಾಮಿ. ಸುಳ್ಳು ಹೇಳಬೇಡ. ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡುತ್ತೇನೆ, ನನ್ನ ಭಂಡಾರದಿಂದ ಅರ್ಧ ಭಂಡಾರವನ್ನು ಕೊಡುತ್ತೇನೆ. ನಿಜವನ್ನು ಹೇಳು. ಇಲ್ಲ ಸ್ವಾಮಿ, ಜೀವಂತವಾಗಿ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ಗಿಲಿಕೆಯನ್ನು ನುಂಗಿ ಮತ್ತೆ ಚಿತ್ರಪಟವನ್ನು ಸೇರಿತೆಂದು ನನ್ನ ಪತ್ನಿ ಹೇಳುತ್ತಿರುವಳು. ನಾನು ಯಾವ ವಸ್ತುಗಳನ್ನು ಕದಿಯತಕ್ಕವರಲ್ಲ ಸ್ವಾಮಿ. ಇಲ್ಲವೋ ದಾಸೆ, ಈ ಕಡೆ ಬರುವಂತೆಳಾಗೋ. ನೀನಾದರೂ ನಿಜವನ್ನು ಹೇಳು, ಶಿಕ್ಷೆಯನ್ನು ಕಡಿಮೆ ಮಾಡುತ್ತೇನೆ. ಇಲ್ಲ ಸ್ವಾಮಿ, ಆ ಪರಮಾತ್ಮನ ಸಾಕ್ಷಿಯಾಗಿಯೂ ನಾನು ಕದ್ದವಳಲ್ಲ. ಗೋಡೆ ಮೇಲೆ ಬರೆದಿದ್ದ ಚಿತ್ರಪಟದ ಹಂಸ ಪಕ್ಷಿ ಜೀವಂತವಾಗಿ ಬಂದು ಮಗುವಿನ ಕೈಯಲ್ಲಿರುವ ಗಿಲಿಕೆಯನ್ನು ನುಂಗಿ ಮತ್ತೆ ಚಿತ್ರಪಟವನ್ನು ಸೇರಿತು ಸ್ವಾಮಿ. ನಾನು ಹೇಳುತ್ತಿರುವುದೆಲ್ಲವೂ ಸತ್ಯವೇ. ಮಂತ್ರಿಗಳೇ, ಮಹಾಪ್ರಭು, ಇವರು ಮಹಾ ಕಳ್ಳರು. ಜಗದೊಳಗೆ ಯಾರಲ್ಲಿ ಸೇವಕರೇ, ಈ ಗೊರವನಿಗೆ ಕಣ್ಣುಗಳನ್ನು ಕೇಳಿಸಿ ಆತನ ಸತಿಗೆ ನಾಲಿಗೆಯನ್ನು ಛೇದಿಸಿ ಈ ನಮ್ಮ ಕಡೆ ನಾಟಕ ಬಿಟ್ಟು ಬನ್ನಿ. ಅಯ್ಯ ರಾಜನೇ, ಹಿತೇಶ್ವರರೇ, ನಾನು ಬಂದ ಕೆಲಸವಾಯಿತು. ನನ್ನ ಗಳಿಗೆಯು ಮುಗಿಯಿತು. ತೆಗೆದುಕೋ ನಿನ್ನ ಪಟ್ಟದ ಕತ್ತಿಯನ್ನು, ತೆಗೆದುಕೋ ನಿನ್ನ ಪಟ್ಟದ ಕತ್ತಿಯನ್ನು, ತೆಗೆದುಕೋ ನಿನ್ನ ಮುದ್ರೆ ಉಂಗುರವನ್ನು, ತೆಗೆದುಕೋ ನಿನ್ನ ವಜ್ರ ಕಿರೀಟವನ್ನು. ನಿನಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ಆಗಬಹುದು. ತಾಪವು ಅಧಿಕವಾಗಿರುವುದು. ಯಾವುದಾದರೂ ನೆರಳಿರುವ ಮರದ ಸಮೀಪದಲ್ಲಿ ಕರೆದುಕೊಂಡು ಹೋಗು ಕುಮಾರ. ಸ್ವಾಮಿ, ಅಲ್ಲಿ ಯಾವುದೋ ಒಂದು ತಂದೆ ಮುಂದೆ ಯಾವುದೋ ಒಂದು ಪಾಳು ಚಾವಡಿಯು ಕಾಣುವಂತಿರುವುದು. ಅಲ್ಲಿಗೆ ಹೋಗಿ ವಿಶ್ರಾಂತಿ ಪಡೆಯೋಣ. ತಂದೆಯೇ, ಪಾಳು ಚಾವಡಿ, ಇಲ್ಲಿ ಕುಳಿತುಕೊಳ್ಳೋಣ. ಆಗಲಿ ಕುಮಾರ.
ಹಾ ಪರಮಾತ್ಮ, ಶನಿದೇವ, ಇನ್ನೂ ನಮ್ಮ ಮೇಲೆ ನಿನಗೆ ಕರುಣೆ ಬಾರದೆ ಹೋಯಿತೆ. ಅಯ್ಯೋ ಶನಿದೇವ. ಹಾಲು ಪಾಲು ಚಾವಡಿಯಲ್ಲಿ ಯಾರು ಗೋಳಾಡುತ್ತಿರುವಂತೆ ಕಾಣುತ್ತಿರುವುದಲ್ಲ, ಮುಂದೆ ಹೋಗಿ ನೋಡು. ಅಯ್ಯ ಸ್ವಾಮಿ, ನೀವುಗಳಾರು ಈ ರೀತಿ ಅಂಗಹೀನರಾಗಿ ಕುಳಿತು ಗೋಳಾಡುತ್ತಿರುವ ಕಾರಣವೇನು? ಸ್ವಾಮಿ, ನಾವು ದಿಕ್ಕಿಲ್ಲದ ಪ್ರದೇಶಗಳು ಸ್ವಾಮಿ. ಮುಂದೆ ಹೋಗಲು ಯತ್ನವಿಲ್ಲದೆ ಇಲ್ಲಿ ಕುಳಿತಿರುವರು. ತಾವು ಯಾರು ಸ್ವಾಮಿ? ಅಯ್ಯ, ನನ್ನನ್ನು ನೀಲಕಂಠಾಚಾರಿ ಎಂದು ಹೇಳುವರು. ನಾನು ಕಲಿಂಗ ರಾಜ್ಯದ ಅಲ್ಲಿ ಬಿಟ್ಟು ನಾನು ಮುಂದೆ ಸೌರಾಷ್ಟ್ರ ಹೋಗುತ್ತಿದ್ದೇನೆ. ಏನು ಸ್ವಾಮಿ, ತಮ್ಮದು ಕಳಿಂಗ ರಾಜ್ಯವೇ? ಹೌದು. ಅಲ್ಲಿನ ರಾಜನು ಸೌಖ್ಯದಿಂದಿರುವರೇ ಸ್ವಾಮಿ? ಅಯ್ಯ, ನಾನೇನು ಹೇಳಿದೆ, ಆ ರಾಜ್ಯದ ಅರಸನಾದ ಸತ್ಯರಾಜ ಮಹಾರಾಜನು ಮತ್ತು ಆತನ ಧರ್ಮಪತ್ನಿಯಾದ ಚಂದ್ರಹಾಸಿಯು ರಾತ್ರಿ ಹೋದವರು ಹಿಂದಿರುಗಿ ಬಾರಲೇ ಇಲ್ಲ. ಇದನ್ನರಿತ ಪಕ್ಕದ ದೇಶದ ದುಷ್ಟದಿಂದ ಬರಬರುವ ದೇಶದ ರಾಜಕುಮಾರನು ಆ ರಾಜ್ಯವನ್ನು ವಶಪಡಿಸಿಕೊಂಡು ಅಲ್ಲಿನ ಜನರಿಗೆ ಬಹಳ ಕಷ್ಟವನ್ನು ಕೊಡುತ್ತಿದ್ದನು. ನಾನು ಸಹ ಆ ಕಷ್ಟವನ್ನು ತಾಳಲಾರದೆ ಈ ಸೌರಾಷ್ಟ್ರದ ನಗರದ ಗಡಿಯಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಜೀವನಕ್ಕೆ ಕುಲುಮೆಯನ್ನು ಇಟ್ಟುಕೊಂಡು ಜೀವನವೂ ಸಾಗಿಸುತ್ತಿರುವೆನು. ನೀನು ಬಂದರೆ ನಿನಗೆ ಅನ್ನ ವಸ್ತ್ರಾದಿಗಳನ್ನು ಕೊಡುವೆನು. ಸ್ವಾಮಿ, ತಾವು ಕೆಲಸವನ್ನು ಕೊಡುವುದಾದರೆ ನಾವು ಖಂಡಿತ ನಿಮ್ಮ ಮನೆಗೆ ಬರುವುದು ಸ್ವಾಮಿ. ನೀವು ಮೊದಲೇ ಅಂಗಹೀನರು, ನಿಮ್ಮ ಕೈಲಿ ಏನು ಕೆಲಸ ತಾನೇ ಮಾಡಲು ಸಾಧ್ಯ? ಸ್ವಾಮಿ, ನಾನು ತಿದಿಯನ್ನು ಹೊತ್ತುವೆನು, ನನ್ನ ಹೆಂಡತಿಯ ಕಬ್ಬಿಣವನ್ನು ಬಳೆಯಳು, ನನ್ನ ಕುಮಾರನು ಕೋಳಿ ಕುರಿಗಳನ್ನು ಮೇಯಿಸುವನು ಸ್ವಾಮಿ. ಹಾಗೆ ಆಗಲಿ, ಬನ್ನಿ ಹೋಗೋಣ. ನಡೀವಿ ಸ್ವಾಮಿ. ಮಂತ್ರಿಶೇಖರ ಮಹಾಪ್ರಭು, ನನಗೆ ಎಂದೂ ಕಾಣದ ಉದರಶೀಲೆಯು ಬಾಧಿಸುತ್ತಿರುವುದು, ಇದಕ್ಕೆ ಕಾರಣವೇನಿರಬಹುದು? ಅರಮನೆಯ ಪುರೋಹಿತರನ್ನು ಕರೆಸಿ ವಿಚಾರಿಸಿದರೆ ಗೊತ್ತಾಗುವುದು ಮಹೇಂದ್ರ. ಯಾರಲ್ಲಿ? ಅರಮನೆಯ ಪುರೋಹಿತರನ್ನು ಬರಮಾಡಿ. ಪುರೋಹಿತರೇ, ನಿಮಗೆ ಮಂಗಲವಾಗಲಿ. ಪುರೋಹಿತರೇ, ನನಗಾದರೂ ಬಹಳ ಉದರ ಬೇನೆಯು ಬಾಧಿಸುತ್ತಿರುವುದು, ಇದಕ್ಕೆ ಕಾರಣವೇನಿರಬಹುದು? ಮಹಾಪ್ರಭು, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಬಂಧುಗಳಿಗೆ ಶಿಕ್ಷೆ ಆಗಿರುವುದು, ಆದ್ದರಿಂದ ಈ ಕಷ್ಟವೂ ಬಂದಿರುವುದು. ಇದಕ್ಕೆ ಪರಿಹಾರವೇನು ಪುರೋಹಿತರೇ? ಪರಿಹಾರವೇನೆಂದರೆ ಸತ್ಯಶೋಧನೆ ನಡೆದರೆ ಆ ಪರಿಹಾರವು ಯಾರಲ್ಲಿ? ಇದನ್ನು ಡಂಗೂರದ ಮೂಲಕ ಪ್ರಸ್ತುತಪಡಿಸಿ. ಈಗಿನ ನಮ್ಮ ಕುಲುಮೆಯಲ್ಲಿ ಕೆಲಸವು ಇಲ್ಲ, ಆದ್ದರಿಂದ ನೀವು ವಿಶ್ರಾಂತಿ ಪಡೆಯಿರಿ. ಸ್ವಾಮಿ, ನಾವು ಹಿಂದೆ ನಮ್ಮ ಪಟ್ಟಣದಲ್ಲಿರುವಾಗ ದಾಸರನ್ನು ಕರೆಸಿ ಆ ಮಹಂದಾತನ ಚಕ್ರವರ್ತಿಯ ಕಥೆಯನ್ನು ಕೇಳುತ್ತಿದ್ದೆವು. ಈಗ ನೀವು ಕೆಲಸವಿಲ್ಲದ ಕಾರಣ ಆ ಯಾರಾದರೂ ಬಡದಾಸರನ್ನು ಕರೆಸಿ ಆ ಮಹಂದಾತನ ಕಥೆಯನ್ನು ಹೇಳಿಸುವರಾಗಿ ಸ್ವಾಮಿ. ಅಯ್ಯ, ನಾನೇ ಅನೇಕ ಪುಣ್ಯ ಪುರುಷರ ಕಥೆಯನ್ನು ಹೇಳಿಬಿಡು, ಹಾಗೂ ಸತ್ಯ ಮಹಂದಾತ ಎಂಬ ಪುಣ್ಯ ಚರಿತ್ರೆಯ ಕಥೆಯನ್ನು ನಾನೇ ಹೇಳಿಬಿಡು. ತಾವು ಸಿದ್ಧರಾಗಿದೆ? ಹೇಳುವಂತರಾಗಿ ಸ್ವಾಮಿ. ಕುಳಿತುಕೊಳ್ಳಿ. ಅಯ್ಯ ಸ್ವಾಮಿ, ನೋಡಿ, ಈ ರೀತಿಯಾಗಿ ಸತ್ಯ ಮಹಂದಾತನು ಬಹಳ ಕಷ್ಟವನ್ನು ಇಲ್ಲಿಗೆ ಈ ದಿನ ಕಥೆಯು ಮುಗಿಯಿತು. ಆಗಬಹುದು ಸ್ವಾಮಿ. ಕೇಳ್ರಪ್ಪ ಕೇಳಿ, ಇಂದು ನಮ್ಮ ಮಹಾರಾಜರ ಅರಮನೆಯಲ್ಲಿ ಧರ್ಮವಂತರಿದ್ದರೆ ಅವರು ಬಂದು ಧರ್ಮವನ್ನು ತೂಗಿದರೆ ಅವರಿಗೆ ಅಪಾರವಾದ ಬಹುಮಾನವನ್ನು ಕೊಡುವರು. ಬಂದ್ರಪ್ಪ ಬನ್ನಿ, ಬಂದ್ರಪ್ಪ ಬನ್ನಿ. ಸ್ವಾಮಿ, ನಾವು ಅಲ್ಲಿಗೆ ಹೋಗೋಣ ಸ್ವಾಮಿ. ಅಯ್ಯ, ಹಾಗೆ ಆಗಲಿ, ನಡೆಯಿರಿ, ಹೋಗೋಣ. ನಡೀರಿ ಸ್ವಾಮಿ.